ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮಡೆನೂರಿನ ಜೈವಿಕ ಇಂಧನ ಉದ್ಯಾನ ಹಾಗೂ ಹಾಸನ ಆಕಾಶವಾಣಿ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ವಿಶ್ವ ಜೈವಿಕ ಇಂಧನ ದಿನಾಚರಣೆ ಹಾಗೂ ಹಸಿರು ಇಂಧನ ಕಾರ್ಯಕ್ರಮ ಸರಣಿಯ ವಿಜೇತರಿಗೆ ಬಹುಮಾನ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಕಾರ್ಯಕ್ರಮದ ಪ್ರಸ್ತುತಿ ಅರ್ಗಲ್ಗೂಡು ವಿ ಮಧುಸೂದನ್, ಸಹಕಾರ ಗೋರಾ ರವಿಶಂಕರ್. ಹಾಸನದ ಜೈವಿಕ ಇಂಧನ ಉದ್ಯಾನ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ, ಹಾಸನ ಆಕಾಶವಾಣಿ, ಕೃಷಿ ತಂತ್ರಜ್ಞಾನ ಸಂಸ್ಥೆ ಹಾಸನ ಹಾಗೂ ಫಾರಂ ರೂಟ್ ಅಗ್ರೋಟೆಕ್ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದಲ್ಲಿ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದಲ್ಲಿ ವಿಶ್ವ ಜೈವಿಕ ಇಂಧನ ದಿನಾಚರಣೆಯನ್ನು ಕಳೆದ ಸೋಮವಾರದ ದಿನದಂದು ಹಮ್ಮಿಕೊಳ್ಳಲಾಗಿತ್ತು. ಜೈವಿಕ ಇಂಧನಗಳನ್ನು ಸಂಶೋಧನೆ ಮಾಡಿದ ರುಡಾಲ್ಫ್ ಡೀಸೆಲ್ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜೈವಿಕ ಇಂಧನ ಉದ್ಯಾನದ ಮುಖ್ಯಸ್ಥರಾದ ಡಾಕ್ಟರ್ ಎಸಿ ಗಿರೀಶ್ ಅವರು, ಜೀವಿಗಳ ಮೂಲದಿಂದ ಉತ್ಪಾದಿಸುವ ಇಂಧನವನ್ನು ಜೈವಿಕ ಇಂಧನ ಎಂದು ಕರೆಯಲಾಗುತ್ತದೆ. ಜೈವಿಕ ಇಂಧನದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಿ ಅದರ ಬಳಕೆಯನ್ನು ಮಾಡಿದ್ದೇ ಆದಲ್ಲಿ ಸಾಂಪ್ರದಾಯಿಕ ಇಂಧನಗಳಿಗೆ ವೆಚ್ಚ ಮಾಡುತ್ತಿರುವ ಅಪಾರ ಪ್ರಮಾಣದ ವಿದೇಶಿ ವಿನಿಮಯವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಜೈವಿಕ ಇಂಧನ ಅಂತಂದರೆ ಜೀವಿಗಳಿಂದ ಬರುವಂಥ ಇಂಧನ. ನಿಮಗೆಲ್ಲ ಗೊತ್ತಿರುವಂಥದ್ದೇ ಇದು. ಜೀವಿಗಳು ಅಂತಂದರೆ ಯಾವುದು? ರೈತರಿಗೆ ಸದ್ಯ ಹತ್ತಿರಕ್ಕೆ ಸಿಗುವಂಥದ್ದು ಅಂತಂದರೆ ಹೊಂಗೆ ಬೀಜ, ಬೇವಿನ ಬೀಜ, ಇವುಗಳು. ಸೊ ಇವು ಅನಾದಿ ಕಾಲದಿಂದನೂ ಸಹ ನಾವು ಉಪಯೋಗಿಸ್ತಲೇ ಇದ್ವಿ. ಆದರೆ ಈ ಒಂದು ಜೈವಿಕ ಇಂಧನ ಮಹತ್ವನ 1903ರಲ್ಲೇ ರುಡಾಲ್ಫ್ ಡೀಸೆಲ್ ಅಂತ ಫಾಸಿಲ್ ಫ್ಯೂಯಲ್ ಏನು ಕಂಡುಹಿಡಿದ್ರೋ ಆ ಒಂದು ಇಂಧನದ ಉಪಯೋಗ ಯಾವ ರೀತಿ ಮಾಡಬೇಕು, ಎಂಜಿನ್ ತಯಾರು ಮಾಡಿದಂತಹ ರುಡಾಲ್ಫ್ ಡೀಸೆಲ್ ಅನ್ನೋ ಪುಣ್ಯಾತ್ಮ ಅವನು ಉಪಯೋಗಿಸಿದ ಫಸ್ಟ್ ಡೀಸೆಲ್ ಇದನ್ನಲ್ಲ, ಅವನು ಉಪಯೋಗಿಸಿದ್ದು ಕಡಲೆಕಾಯಿ ಎಣ್ಣೆನ. ಸೊ ಆ ಕಡಲೆಕಾಯಿ ಎಣ್ಣೆಯಿಂದ ಆ ಇಂಜಿನ್ನ ಓಡಿಸ್ದ. ಅದಾದ ನಂತರ ಸ್ವಲ್ಪ ದಿನಗಳಾದಮೇಲೆ ಇದೊಂದು ಡೀಸೆಲ್ ಅನ್ನೋದು ಸಿಗುತ್ತೆ. ಮುಗಿದೋಗುವಂಥ ಉತ್ಪನ್ನ ಅದು. ನಾವು ಏನು ನೀರನ್ನ ಹೇಗೆ ಬೋರ್ವೆಲ್ಲಲ್ಲಿ ಎತ್ತುತ್ತೀವೋ ಎಷ್ಟೋ ದಿನ ಉಪಯೋಗಿಸಿದ ಮೇಲೆ ಅದು ಬತ್ತ ಹೋಗುತ್ತೆ. ಅದೇ ರೀತಿ ಇದೊಂದು ಮುಗಿದೋಗುವಂಥ ಸಂಪನ್ಮೂಲವಾಗಿರ್ತದೆ. ಸೊ ಈ ಒಂದು ಸಂಪನ್ಮೂಲ ಏನು ಮುಗಿಯುತ್ತೆ ಅಂತ ಅವನು ಆಗಲೇ ಹೇಳಿದ್ದ. ಸೊ ಮುಂದೊಂದು ದಿನ ನೀವು ಈ ಒಂದು ಬೀಜ ಇದ್ದಾವೆ, ಅದರಿಂದನೇ ನೀವು ವಾಹನ ಚಾಲನೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಹಳೆ ಕಾಲದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇತ್ತು. 1910ರಿಂದ ನಾವು ಏನು ಡೀಸೆಲ್ನ ಉಪಯೋಗಿಸ್ತಲೇ ಇದ್ವಿ. ಈಗ ಪ್ರಕೃತಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆದಂಗೆ ವಾಹನಗಳ ಸಂಖ್ಯೆನೂ ಜಾಸ್ತಿ ಆಯಿತು. ವಾಹನಗಳ ಸಂಖ್ಯೆ ಜಾಸ್ತಿ ಆದಂಗೆನೇ ಬೇಡಿಕೆಯೂ ಸಹ ಜಾಸ್ತಿ ಆಯಿತು. ಅದರ ಉತ್ಪಾದನೆ ಕಡಿಮೆ ಆಗ್ತಾ ಹೋಯಿತು. ಸೊ ಈ ನಿಟ್ಟಿನಲ್ಲಿ ಏನು ಉತ್ಪಾದನೆ ಇದೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು, ಅಥವಾ ಉತ್ಪಾದನೆಯಿಂದ ಆಗೋ ವೆಚ್ಚನ ಕಮ್ಮಿ ಮಾಡ್ಕೋಬೇಕು ಅನ್ನೋದು ಸಹ ಒಂದು ಉದ್ದೇಶನೂ ಸಹ ಇದೆ. ಯಾಕೆಂದರೆ ನಾವು ಈ ಒಂದು ಡೀಸೆಲ್ ಏನಿದೆ ಇದನ್ನು ನಾವು ಹೊರದೇಶದಿಂದ ಆಮದು ಮಾಡ್ಕೊಳ್ಳುವಂಥ ಒಂದು ಸಂಪನ್ಮೂಲ. ಇರಾನ್, ಇರಾಕ್, ಯುಕ್ರೇನ್ ಇರ್ಬೋದು, ಹಾಗೆಯೇ ಸೌದಿ ಅರೇಬಿಯಾ, ಈ ಪ್ರದೇಶಗಳಿಂದ ನಮಗೆ ಬರ್ತದೆ. ನಮ್ಮಲ್ಲಿ ಕೇವಲ ನಮಗೆ ಎಷ್ಟು ಬೇಕೋ ಅದರಲ್ಲಿ 15% ಅಷ್ಟನ್ನೇ ನಾವು ಉತ್ಪಾದನೆ ಮಾಡ್ತಾ ಇರೋದು. ಸೊ ಆ ಒಂದು ನಿಟ್ಟಿನಲ್ಲಿ 85% ಅಷ್ಟನ್ನು ನಾವು ಏನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಆಮದು ಮಾಡ್ಕೊಳ್ಳೋಕ್ಕೆ ಶುಲ್ಕನೂ ಹೆಚ್ಚಾಗುತ್ತೆ, ಹಾಗೆಯೇ ರೇಟು ಅಷ್ಟೇ ಏರುಪೇರುಗಳು ತುಂಬ ಆಗುತ್ತೆ. ಸೊ ಈ ಒಂದು ಜೈವಿಕ ಇಂಧನ ಉದ್ಯಾನ 2007ರಲ್ಲಿ ಈ ಒಂದು ಜಾಗದಲ್ಲಿ ಶುರುವಾಯಿತು. ಈ ಒಂದು ಬಿಲ್ಡಿಂಗಿಗೂ ಸಹ 2010ರಲ್ಲಿ ಶುರುವಾಯಿತು. ಬಿಲ್ಡಿಂಗ್ ಉದ್ಘಾಟನೆ ಆಯಿತು. 2007ರಿಂದ ಇಲ್ಲಿವರೆಗೂ ಸುಮಾರು 17 ಲಕ್ಷ ಸಸಿಗಳನ್ನ ನಾವು ನಾಟಿ ಮಾಡಿದ್ದೀವಿ. ಇಲ್ಲಿ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಹಾಸನ ಜಿಲ್ಲೆ ಇದೆ, ಇದು ಮಿನಿ ಕರ್ನಾಟಕದ ಏನು ಭೌಗೋಳಿಕ ಏನು ಇದಿದ್ದಾವೆ ಇದರಲ್ಲಿ ಮಲೆನಾಡಿರ್ಬೋದು, ಅರೆ ಮಲೆನಾಡಿರ್ಬೋದು, ಮತ್ತು ಬಯಲು ಪ್ರದೇಶ ಅಥವಾ ಒಣ ಪ್ರದೇಶ ಅಂತಲೇ ಹೇಳ್ಬೋದು. ಈ 3 ಥರದ ಪ್ರದೇಶಗಳು ಹಾಸನ ಜಿಲ್ಲೆಯಲ್ಲಿ ಇರೋದ್ರಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಇದರಿಂದ ನಾವು ಮುಂದೆ ಬೇರೆ ಕಡೆಗೆ ಅದನ್ನು ಪಸರಿಸಬೇಕು ಅಂತಂದಾಗ ಇದರಿಂದ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಹಾಸನ ಜಿಲ್ಲೆನ ಆಯ್ಕೊಂಡು ಇದನ್ನು ಇಲ್ಲಿ ಶುರು ಮಾಡಿದ್ದಾಯಿತು. ಸೊ ಇಲ್ಲಿ ಉದ್ದೇಶಗಳೇನು ಅಂತಂದರೆ, ರೈತರಿಗೆ ಉಪಯೋಗ ಆಗುವಂಥ ಸಸಿಗಳು ಏನು ಹೊಂಗೆ, ಬೇವು, ಹಿಪ್ಪೆ, ಸಿಮರುಬ, ಅಮೂರ, ಸುರಹೊನ್ನೆ, ಜಟ್ರೋಪನು ಇದರಲ್ಲಿ ಸೇರಿರುತ್ತೆ. ಈ ಥರ ಸಸಿಗಳನ್ನ ಒಳ್ಳೆಯ ಇಳುವರಿ ಕೊಡುವಂಥ ಮರದಿಂದ ಅದನ್ನು ಆಯ್ದು ಬೀಜನ ಸಸ್ಯೋತ್ಪಾದನೆ ಮಾಡಿ ಅದನ್ನು ರೈತರಿಗೆ ಕೊಡೋ ರೀತಿಲಿ ಮುಖ್ಯವಾದ ಒಂದು ಉದ್ದೇಶ ಇರುತ್ತೆ. ಮತ್ತು ಪ್ರತಿಯೊಂದು ಹಳ್ಳಿಲೂ ಈ ಒಂದು ಜೈವಿಕ ಇಂಧನದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಕೇಂದ್ರದ ಉದ್ದೇಶವಾಗಿರ್ತದೆ. ಹಾಗೆಯೇ ಇದಕ್ಕೆ ಬೇಕಾಗಿರುವಂತಹ
ಉತ್ಪಾದನೆಗೆ ಏನು ಎಣ್ಣೆ ತೆಗಿಬೇಕು ಅಂದರೆ ಬೀಜ ಬೇರ್ಪಡೆ ಮಾಡೋ ಯಂತ್ರ ಇರ್ಬೋದು, ಎಣ್ಣೆ ತೆಗೆಯೋ ಯಂತ್ರ ಇರ್ಬೋದು, ಜೈವಿಕ ಇಂಧನ ತಯಾರು ಮಾಡೋದಕ್ಕೂ ಒಂದು ಯಂತ್ರ ಇದೆ. ಅದಕ್ಕೂ ಸಹ ಎಲ್ಲದನ್ನು ನಾವು ನಮ್ಮಲ್ಲೇನೆ ಯೂನಿವರ್ಸಿಟಿಯಿಂದ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರಲ್ಲೆಲ್ಲ ಫ್ಯಾಬ್ರಿಕೇಟ್ ಮಾಡಿರುವಂಥ ಒಂದು ಜಾಗ ಇಲ್ಲಿ ಮಾಡಿರ್ತೀವಿ. ಸೊ ಹಾಗೇನೆ ರೈತರಿಗೆ ಇಲ್ಲಿ ನಮ್ಮಲ್ಲಿ 484 ಎಣ್ಣೆ ಬೀಜ ಹಾಗೂ ಇತರೆ ಕೃಷಿ ಉತ್ಪನ್ನಗಳ ಸಹಕಾರಿ ಸಂಘ ಅಂತ ಅಂದ್ಬಿಟ್ಟು ಸಹ ನಾವು 2010ರಲ್ಲೇ ಶುರು ಮಾಡಿದ್ವಿ. ಈ ಒಂದು ಸಂಘಗಳ ಮುಖಾಂತರ ಎಣ್ಣೆ ಬೀಜಗಳನ್ನ ಸಂಗ್ರಹಣೆ ಮಾಡೋದು, ಹಾಗೆ ಎಣ್ಣೆ ತೆಗೆಯುವ ಮೆಷಿನ್ಗಳನ್ನು ಸಹ ಈ ಒಂದು ಸಂಘಗಳಿಗೆ ನೀಡಿ ತೆಗೆದಿರೋಂಥ ಒಂದು ಎಣ್ಣೆನ ಸಹ ನಾವು ಇಲ್ಲಿಗೆ ಜೈವಿಕ ಇಂಧನಕ್ಕೆ ತರ್ಬೋದು. ಮತ್ತು ಎಣ್ಣೆ ತೆಗೆದಾಗ ಅದಕ್ಕೆ ಹಿಂಡಿನ ಸಹ ಸಿಗುತ್ತೆ. ಸೊ ಆ ಹಿಂಡಿ ನಾವು ಬೇರೆ ಟ್ರಾನ್ಸ್ಪೋರ್ಟೇಷನ್ ಏನು ಇಲ್ಲಿಂದ ಹೊರಗಡೆ ಹೋಗೋ ಬದಲು ಇಲ್ಲೇನೆ ಎಣ್ಣೆ ತೆಗೆದಾಗ ಹಿಂಡಿ ಅಲ್ಲೇ ಬಂದಿದ್ದನ್ನು ನಾವು ಉಪಯೋಗಿಸ್ಕೊಂಡು ರೈತರಿಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಸೋದ್ರಲ್ಲೂ ಸಹ ಸಹಕಾರಿಯಾಗುತ್ತೆ ಅನ್ನೋವಂಥ ಒಂದು ಉದ್ದೇಶ ಸಹ ಇತ್ತು. ಈಗೇನು ನಮ್ಮ ಹೊಂಗೆ, ಬೇವು, ಹಿಪ್ಪೆ, ಸಿಮರೂಬ ಅಂತಂದರೆ ಈ ಎಣ್ಣೆಯಿಂದ ತೆಗೆದಂತಹ ಎಣ್ಣೆಯಿಂದ ಇಂಧನ ಬಂದಿರುವಂಥದ್ದನ್ನು ಅವರು ಟೆಸ್ಟ್ ಮಾಡಿದ್ದಾರೆ. ಸೊ ಅದನ್ನು ಸಹ ರಿಸರ್ಚ್ ಮಾಡೋದಕ್ಕೂ ಸಹ ಇಲ್ಲಿ ಅವಕಾಶ ಇರ್ತದೆ. ಸೊ ಅದರದ್ದು ಫ್ಲ್ಯಾಶ್ ಪಾಯಿಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಧನದ ಒಂದು ಕಾರ್ಯಕ್ಷಮತೆಗೆ ಬೇಕಾಗಿರುವಂಥ ಎಲ್ಲ ಪರಿಕರಗಳನ್ನ ಸಹ ಇಲ್ಲಿ ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಾಗೆಯೇ ಅದರಿಂದ ಬಂದಂಥ ಉತ್ಪನ್ನಗಳನ್ನು ಸಹ ನಾವು ಹೇಗೆ ಪ್ರಯತ್ನ ಮಾಡ್ಬೋದು ಮತ್ತು ಉಪ ಉತ್ಪನ್ನಗಳನ್ನು ಸಹ ಇಲ್ಲಿಂದ ಮಾರಾಟ ಮಾಡೋದಕ್ಕೂ ಸಹ ಅವಕಾಶ ಇರ್ತದೆ. ನಮ್ಮಲ್ಲಿ ಹೊಂಗೆ ಹಾಗೂ ಬೇವಿನ ಹಿಂಡಿ ಸಿಗ್ತದೆ. ಹಾಗೆಯೇ ನಮ್ಮಲ್ಲಿ ಸೋಪು ಮತ್ತು ಗ್ಲಿಸರಿನ್ನ ಉಪಯೋಗಿಸ್ಕೊಂಡು ಸೋಪು ಮತ್ತು ಫೆನಾಲ್ ಹಾಗೆಯೇ ಬೇರೆ ಬೇರೆ ಉತ್ಪನ್ನಗಳನ್ನು ಸಹ ನಾವು ಇಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟನೂ ಸಹ ಮಾಡ್ತೀವಿ. ಸಾವಯವ ಕೃಷಿಯಲ್ಲಿ ಹೇಳಿದಂಥ ವಸ್ತುಗಳು ಬಹಳ ಒಂದು ಕಾರ್ಯಕ್ಷಮತೆಯನ್ನು ಹೊಂದಿರ್ತವೆ. ಸೊ ಇವುಗಳು ನಮ್ಮಲ್ಲಿ ರೈತರ ಸಹಕಾರ ಹಾಗೆಯೇ ರೈತರ ಜೊತೆ ನಾವು ಒಂದು ಒಡನಾಟ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಈ ದಿನ ಜೈವಿಕ ಇಂಧನ ದಿನಾಚರಣೆ ಅಂತಂದಾಗ ನೆನಪಿಸ್ಕೋಬೇಕಾಗ್ತದೆ. ಯಾಕೆಂದರೆ ರೈತರು ಮುಂಚಿಂದನೂ ಮಾಡ್ತಾ ಇದ್ದಾರೆ, ಇದೇನು ಅವ್ರಿಗೆ ಹೊಸದಲ್ಲ. ಹಿಪ್ಪೆ ಎಣ್ಣೆ ಮತ್ತು ಹೊಂಗೆ ಎಣ್ಣೆಯಿಂದ ದೀಪ ಹಚ್ತಾ ಇದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಆ ಕೆಲಸಗಳನ್ನೂ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಪ್ರಾಮುಖ್ಯತೆಯೂ ಸಹ ತಿಳಿಲಿ ಅಂತ ಅಂದ್ಬಿಟ್ಟು ನಾವು ಈ ಒಂದು ಜೈವಿಕ ಇಂಧನ ದಿನಾಚರಣೆ ಸಹ ಮಾಡ್ತಾ ಇರ್ತೀವಿ. ಇಷ್ಟು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಮೆಕ್ಕೆಜೋಳದಂತಹ ಬೆಳೆಗಳಿಂದಲೂ ಎಥನಾಲ್ನಂತಹ ಜೈವಿಕ ಇಂಧನವನ್ನು ಉತ್ಪಾದಿಸಬಹುದಾಗಿದ್ದು ಅದರ ಸದ್ಬಳಕೆಯತ್ತ ನಾವು ಹೆಚ್ಚು ಗಮನವಹಿಸಬೇಕಿದೆ ಎಂದು ಹೇಳಿದರು. ಪ್ರಪಂಚದಲ್ಲಿ ಅಮೆರಿಕ ದೇಶ ಮೆಕ್ಕೆಜೋಳವನ್ನು ಬಳಸಿಕೊಂಡು ಹೆಚ್ಚು ಪ್ರಮಾಣದ ಎಥನಾಲ್ ಉತ್ಪಾದನೆ ಮಾಡುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಎಲ್ರಿಗೂ ನಮಸ್ಕಾರ. ನಿಮಗೆ ಒಂದಿಷ್ಟು ಜ್ಞಾಪಕ ಮಾಡ್ತೇನೆ. ಈಗ ಜೈವಿಕ ಇಂಧನ ಅಂತೇಳಿ ಹೇಳಿದರೆ ನಾವು ಎಲ್ಲದರಿಂದ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡ್ಬೋದು ಅಂತೇಳಿ ಹೇಳಿದರೆ, ಒಂದು ನಾವೇನು ಆಹಾರಕ್ಕೆ ಅಂತೇಳಿ ಬೆಳೆಗಳನ್ನು ಬೆಳ್ಕೋತೀವಿ ಅದರಿಂದ ನಾವು ಜೈವಿಕ ಇಂಧನವನ್ನು ಉತ್ಪಾದನೆಯನ್ನು ಮಾಡ್ಬೋದು. ಹೇಗೆ ಅಂತೇಳಿ ಹೇಳಿದರೆ, ನಾವು ನಮ್ಮ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮೆಕ್ಕೆಜೋಳವನ್ನು ಬೆಳಿತೀವಿ. ಮೆಕ್ಕೆಜೋಳದಿಂದ ಎಥನಾಲ್ ಪ್ರೊಡಕ್ಷನನ್ನು ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತೇಳಿ ಹೇಳಿದ್ರೆ, ನಮ್ಮ ಜಿಲ್ಲೆಯ ರೈತರೆಲ್ಲ ಈ ಹೈನುಗಾರಿಕೆ ಮೇಲೆ ಭಾಳ ಡಿಪೆಂಡ್ ಆಗಿದ್ದಾರೆ. ಅವ್ರಿಗೆ ಮೆಕ್ಕೆಜೋಳ ಅಂದ ತಕ್ಷಣ ಒಂದು ನೆನಪಿಗೆ ಬರೋದು ಅಂತಂದರೆ ತಮ್ಮ ರಾಸುಗಳ ಬಗ್ಗೆನೇ ಮೊದಲನೇ ಚಿಂತನೆ ಇರುತ್ತೆ. ಹಂಗಾಗಿ ಏನು ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಮೆಕ್ಕೆಜೋಳ ಕಾಳಾಗ ತನಕನೂ ಕಾಯಲ್ಲ. ಒಂದು 30% ಜನ ಅದನ್ನು ಕೇವಲ ಬರೀ ಸೈಲೇಜ್ಗಂತಾನೆ ಬೆಳ್ಕೊತಾ ಇದ್ದಾರೆ ಹೊರತು ಅದನ್ನೇನು ಕಾಳಾಗಬೇಕು, ಅದರಿಂದ ಬೇರೆ ಏನೋ ನಮಗೆ ಲಾಭ ಆಗಬೇಕು ಅನ್ನೋ ಚಿಂತನೆಯಲ್ಲಿ ನಮ್ಮ ಹಾಸನದ ರೈತರಂತೂ ಇಲ್ಲ. ನಿಮಗೆ ಗೊತ್ತಿರಲಿ, ಈ ಎಥನಾಲ್ ಪ್ರೊಡಕ್ಷನನ್ನು ಮ್ಯಾಕ್ಸಿಮಮ್ ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ನಮ್ಮ ಮೆಕ್ಕೆಜೋಳದಿಂದ. ಮೆಕ್ಕೆಜೋಳದ ಕಾಳುಗಳೇನಿದ್ದಾವೆ, ಆ ಕಾರ್ನಿಂದ ಎಥನಾಲ್ ಪ್ರೊಡಕ್ಷನನ್ನು ಮಾಡ್ಬೋದು. ಇಡೀ ಪ್ರಪಂಚದಲ್ಲಿ ಅಮೇರಿಕದಲ್ಲಿ ಅತಿ ಹೆಚ್ಚು ಎಥನಾಲ್ ಪ್ರೊಡಕ್ಷನನ್ನು ಮಾಡ್ತಾರೆ. ಯಾವುದನ್ನು ಬಳಸಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ, ಮೆಕ್ಕೆಜೋಳವನ್ನು ಬಳಸ್ಕೊಂಡು ಎಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ 2ನೇ ಪ್ಲೇಸ್ನಲ್ಲಿ ಇರ್ತಕ್ಕಂಥವ್ರು ಬ್ರೆಜಿಲ್ನವ್ರು. ಆ್ಯಕ್ಚುಲಿ ಈ ಬ್ರೆಜಿಲ್ನವರು ಸಹಿತ ಹೆಂಗೆ ಎಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ, ಕಬ್ಬನ್ನು ಬಳಸಿ. ಈಗ ನೀವು ಶುಗರ್ ಫ್ಯಾಕ್ಟ್ರಿನಲ್ಲಿ ಕಬ್ಬು ಸಕ್ಕರೆ ಆದ ನಂತರ ಏನು ಉಳಿಯುತ್ತೆ ಅದರಿಂದ ಎಥನಾಲ್ ಪ್ರೊಡಕ್ಷನ್ ಮಾಡ್ಬೋದು. ಭಾಳಷ್ಟು ಜನಕ್ಕೆ ಇದು ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದಲೇ ಇರ್ಬೋದು. 2023 ನವದೆಹಲಿಯಲ್ಲಿ ನಡೆದಂಥ G8 ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಒಂದು ತೀರ್ಮಾನವನ್ನು ಮಾಡ್ತಾರೆ. ಜೈವಿಕ ಸಸಿಗಳನ್ನು ಅಥವಾ ಜೈವಿಕ ಬೆಳೆಗಳನ್ನು ಬೆಳೀತಾರೆ. ಅವರೆಲ್ಲರದನ್ನು ಸೇರಿ ಒಂದು ಒಕ್ಕೂಟವನ್ನು ಮಾಡಿ, ಇನ್ನು ಮುಂದೆ ನಾವು ಜೈವಿಕ ಇಂಧನವನ್ನು ಹೆಚ್ಚು ಬಳಸಬೇಕು. ಒಂದಾಗಲೇ ಈಗ ಸದ್ಯ ಚಾಲ್ತಿಯಲ್ಲಿದೆ, ನಿಮಗೆ ಗೊತ್ತಿದೆಯಾ, ಪೆಟ್ರೋಲ್ಗೆ 20% ನಾವು ಮಿಕ್ಸ್ ಮಾಡಬೇಕು ಅಂತೇಳಿ ಅಂತ. ಈಗ ಅದನ್ನು ಕಾನೂನು ಮಾಡ್ತಾ ಇದ್ದಾರೆ. ಕಾನೂನು ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ವಾತಾವರಣಕ್ಕೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ತಡಿಬೇಕು ಅನ್ನೋದು ಮೊದಲನೇ ಕಾರಣ.
ಯಾಕೆ ಅಂತೇಳಿ ಹೇಳಿದ್ರೆ ನಾವು ಡೀಸೆಲ್ ಮತ್ತು ಪೆಟ್ರೋಲ್ನ ನೇರವಾಗಿ ಬಳಸೋದ್ರಿಂದ ಅದರಿಂದ ಹೊರಹೊಮ್ಮತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ವಾತಾವರಣದ ಮೇಲೆ ಕಲುಷಿತ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ನಾವು ಡೀಸೆಲ್ ಮತ್ತು ಎಂಜಿನ್ಗೆ ಪರ್ಯಾಯವಾಗಿ ಬೇರೆ ಇಂಧನವನ್ನು ಬಳಸಬೇಕು. ಯಾವುದು ಬೇರೆ ಇಂಧನ? ಜೈವಿಕ ಇಂಧನ. ಈಗ ಜೈವಿಕ ಇಂಧನ ಬಳಸ್ತಕ್ಕಂಥದ್ದು ಒಂದು 2 ವಿಧಾನ ನಿಮ್ಗೆ ಹೇಳಿದೆ ನಾನು. ಒಂದು, ಮೆಕ್ಕೆಜೋಳವನ್ನು ಬಳಸಿ ಮಾಡ್ಬೋದು. ಗೋಧಿಯನ್ನು ಬಳಸಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಫ್ಕೋರ್ಸ್ ನಾವಿಲ್ಲಿ ಗೋಧಿ ಬೆಳೆಯೋದಿಲ್ಲ. ಶುಗರ್ ಕೇನ್ ಅಂದರೆ ಕಬ್ಬನ್ನು ಬಳಸಿ ಮಾಡ್ಬೋದು. ಜೊತೆಗೆ ಆಲ್ಗೆ ಅಂತೇಳಿ, ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತೇಳಿ ಹೇಳ್ತಾರೆ, ಮೈಕ್ರೋ ಆಲ್ಗೆ, ಮ್ಯಾಕ್ರೋ ಆಲ್ಗೆ ಅಂತೇಳಿ ಈ ಸಮುದ್ರದಲ್ಲಿ ಬೆಳೀತಕ್ಕಂಥ ಕಳೆಗಳನ್ನು ಬಳಸಿಕೊಂಡು ನಾವು ಜೈವಿಕ ಇಂಧನವನ್ನು ಉಪಯೋಗಿಸ್ಬೋದು. ಈಗ 20% ಈಗ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಮತ್ತು ಭಾರತದಲ್ಲಿ ಒಂದು ತೀರ್ಮಾನ ಆಗಿದೆ, 2070ನೇ ಇಸ್ವಿಗೆ 0% ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಬೇಕು ನಮ್ಮ ರಾಷ್ಟ್ರದಲ್ಲಿ ಅಂತಕ್ಕಂಥದ್ದು ಒಂದು ತೀರ್ಮಾನ. ಇದರ ಅರ್ಥ ಏನು ಅಂತೇಳಿ ಹೇಳಿದ್ರೆ 2070ನೇ ಇಸ್ವಿ ಅಷ್ಟೊತ್ತಿಗೆ ನಾವು ಈ ಡೀಸೆಲ್ಲು, ಪೆಟ್ರೋಲು ಎಲ್ಲದರಿಂದ ಹೊರಗೆ ಬಂದು ನಾವು ಜೈವಿಕ ಇಂಧನವನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಬೇಕು. ಆ ನಿಟ್ಟಿನೊಳಗೆ ನಮ್ಮ ಯೋಜನೆ ಮತ್ತು ನಮ್ಮ ಗುರಿ ಇರಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಆಶಯ. ಇಲ್ಲಿಗೆ ನಾವು 100% ನಾವು ರೀಪ್ಲೇಸ್ ಮಾಡಬೇಕು. ಯಾಕೆ ಅಂತೇಳಿ ಹೇಳಿದರೆ ಇವತ್ತಿನ ಪರಿಸ್ಥಿತಿಯೊಳಗೆ ಭಾರತ ಈ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ಳೋದಕ್ಕೆ 11.5 ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ಪ್ರತಿ ವರ್ಷ. ಇದು ಒಂದು ಇಡೀ ದೇಶದ ಆರ್ಥಿಕತೆ ಮೇಲೆ ಒಂದು ಹೊರೆ ಇದು ಆ್ಯಕ್ಚುಲಿ. ಹಾಗಾಗಿ ಇಷ್ಟೊಂದು ಹಣ ವ್ಯಯ ಮಾಡೋದನ್ನ ಸ್ವಲ್ಪ ತಗ್ಗಿಸ್ಬೇಕು ಅಂತಕ್ಕಂಥದ್ದು ವಿಚಾರ ಮೊದಲನೇದು. ಎರಡನೇದು, ನಮ್ಮ ವಾತಾವರಣಕ್ಕೆ ಉಂಟು ಮಾಡ್ತಕ್ಕಂಥ ದುಷ್ಪರಿಣಾಮಗಳೇನಿದೆ ಅದನ್ನು ತಗ್ಗಿಸ್ಬೇಕು ಅಂತೇಳಿ ಅಂತ 2034ನೇ ಇಸ್ವಿಯಷ್ಟರೊಳಗೆ ನಮ್ಮ ಭಾರತದಲ್ಲೇ ಬಯೋ ಡೀಸೆಲ್ ಅಥವಾ ಜೈವಿಕ ಇಂಧನ ಎಷ್ಟರ ಮಟ್ಟಿಗೆ ವಹಿವಾಟು ಆಗ್ಬೋದು ಅಂತ ಹೇಳಿದ್ರೆ 10.32 ಬಿಲಿಯನ್ ಕ್ರೋರ್ಸ್, ಅಲ್ಲಿಗೆ 10,000 ಲಕ್ಷ ಕೋಟಿಯಷ್ಟು ವ್ಯವಹಾರ ಆಗುತ್ತೆ ಅಂತೇಳಿ ಅಂತ. ಇದ್ರ ಬಗ್ಗೆ ನಾವೆಲ್ಲರೂ ಸೇರಿ ಚಿಂತನೆಯನ್ನು ಮಾಡೋಣ. ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಸ್ಥೆಯವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ದೊರೆಯುವ ಉಪ ಉತ್ಪನ್ನಗಳಾದ ಹಿಂಡಿಯನ್ನು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಹಾಗೂ ಬೆಳೆ ಸಂರಕ್ಷಣೆ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಆಕಾಶವಾಣಿ ಉತ್ತಮ ಮಾಧ್ಯಮವಾಗಿದ್ದು ಕೃಷಿ ಮಾಹಿತಿಯನ್ನು ಬಿತ್ತರಿಸಲು ಅತ್ಯಂತ ಅನುಕೂಲವಾಗಿದೆ ಎಂದು ಅವರು ಸ್ಮರಿಸಿದರು. ನಾವೇನಿವತ್ತು ಜೈವಿಕ ಇಂಧನ ಗಿಡಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮಗೆಲ್ಲ ಚಿರಪರಿಚಿತವಾದಂತಹ ಗಿಡಗಳೇ, ಹೌದಲ್ವಾ? ಅವೆಲ್ಲ ಏನು ಹೊಸತೇನಲ್ಲ ಗಿಡಗಳು. ಆದರೆ ನಾವು ಆ ಗಿಡಗಳನ್ನ ಬೇರೆ ಬೇರೆ ಕಾರಣದಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಬೆಳೀತಾ ಇದ್ದೀವಿ. ಇವತ್ತು ಬೇವಿನ ಮರ ನಮಗೆಲ್ಲ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಮರ. ನಾವು ಬೇವಿನ ಮರದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ನಾವು ನಮ್ಮ ರೈತರಿಗೆ ಹೇಳ್ತೀವಿ, ಬೇವಿನ ಮರ ಎಷ್ಟು ಉಪಯುಕ್ತವಾದಂಥ ಮರ ಅಂತ ಹೇಳಿದರೆ ನಮ್ಮ ವಾತಾವರಣಕ್ಕೆ, ನಮ್ಮ ತೋಟಕ್ಕೆ ಬೇಕಾದಂಥ ಮರ ಬೇವಿನ ಮರ. ಕನಿಷ್ಠ ಒಂದು 5 ಎಕರೆ ತೆಂಗಿನ ತೋಟ ಇರೋರು ಅಥವಾ 2 ಎಕರೆ ತೆಂಗಿನ ತೋಟ ಇರೋರು ತಮ್ಮ ಬದುಗಳ ಮೇಲೆ ಒಂದು 5-6 ತೆಂಗಿನಗಳ ಜೊತೆಗೆ ಬೇವಿನ ಮರವನ್ನು ಬೆಳೆದುಕೊಂಡ್ರೆ, ಈಗ ಹೇಳ್ತಾ ಇದ್ರು ಬೇವಿನ ಹಿಂಡಿ ನಮ್ಮ ಮಣ್ಣಿನ ಆರೋಗ್ಯಕ್ಕೆ ಎಷ್ಟು ಅವಶ್ಯಕತೆ ಅಂತ ಹೇಳಿದರೆ, ಇವತ್ತು ನಮ್ಮ ತೆಂಗಿಗೆ ಅನೇಕ ರೋಗಗಳು ಬರ್ತಾ ಇದೆ. ಕಾಂಡ ಸೋರುವ ರೋಗ, ಅಣಬೆ ರೋಗ, ಜೊತೆಗೆ ಅನೇಕ ಕೀಟಗಳು, ತೆಂಗಿನ ಕಪ್ಪು ತಲೆ ಹುಳು, ರೋಗೋಸ್ ಬಿಳಿ ನೊಣ, ಜೊತೆಗೆ ನುಸಿ ಕೀಟ, ಈ ರೀತಿ ಕೀಟಗಳು ಜಾಸ್ತಿ ಬರ್ತಾ ಇದೆ. ಅದಕ್ಕೇನಾದರೂ ನೀವು ವರ್ಷಕ್ಕೆ 2 ಬಾರಿ ತೆಂಗಿನ ಗಿಡಗಳಿಗೆ ಈ ಬೇವಿನ ಹಿಂಡಿಯನ್ನು ಹಾಕಿದ್ದೆ ಆದರೆ ಖಂಡಿತವಾಗಿಯೂ ಆ ರೋಗ ಕೀಟಗಳ ಪ್ರಮಾಣವನ್ನು ನೀವು 50% ಕಡಿಮೆ ಮಾಡ್ಬೋದು. ನಮ್ಮ ಜಮೀನಿನಲ್ಲಿ ಒಂದು 5 ಬೇವಿನ ಗಿಡಗಳನ್ನ ಬೆಳೆದಿದ್ದೆ ಆದರೆ ಅದೇ ಎಲೆಗಳನ್ನ ತೆಗೆದು ನೀವು ಬುಡಕ್ಕೆ ಹಾಕಿದ್ರೆ ಸಾಕು, ಎಲೆಗಳ ಕರಗಿ ಅದರಲ್ಲಿರೋ ಕಹಿ ಅಂಶ ಮರಕ್ಕೆ ಹೋಗಿ ಮರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ದಾರಿ. ಎರಡನೇ ದಾರಿ ಏನೋ ನಿಮಗೆ ಬೇವಿನ ಬೀಜ ಸಿಗ್ತದೆ, ಅದನ್ನು ಕುಟ್ಟಿ ಪುಡಿ ಮಾಡಿ ನೀವೇ ನಿಮ್ಮ ತೆಂಗಿನ ಗಿಡಕ್ಕೆ ಹಾಕ್ಬೋದು. ಅದಕ್ಕೆ ನಂದೊಂದು ಕಿವಿ ಮಾತೇನಂತ ಹೇಳಿದರೆ, ನಮ್ಮ ಬೇವಿನ ಗಿಡಗಳನ್ನ ಎಟ್ಲೀಸ್ಟ್ ಕನಿಷ್ಠ ಒಂದು ರೈತ 10-5 ಗಿಡಗಳನ್ನ ಬೆಳ್ಕಂದ್ರೆ ಒಂದು ಜೈವಿಕ ಇಂಧನವಾಗೂ ಉಪಯೋಗ ಮಾಡ್ಕೋಬೋದು, ಜೊತೆಗೆ ನಮಗೆ ಸಾಂಪ್ರದಾಯಿಕ ಗೊಬ್ಬರವಾಗಿಯೂ ಸಹ ಉಪಯೋಗ ಮಾಡ್ಕೋಬೋದು. ಅದರಿಂದ ಭಾಳ ಉಪಯೋಗ ಇದೆ. ಏನು ಈ ರೀತಿ ಸಸಿಗಳಿದೆ ಇದನ್ನೆಲ್ಲ ನಾವು ನಮ್ಮ ತೋಟಕ್ಕೆ ಸಾಂಪ್ರದಾಯಿಕವಾಗಿ ಬಳಕೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಆರ್ಥಿಕವಾಗಿಯೂ ನಮಗೆ ಅನುಕೂಲ ಆಗ್ತದೆ. ಜೊತೆಗೆ ನಮ್ಮ ತೋಟದಲ್ಲಿ ಏನೆಲ್ಲ ನಾವು ಬೇಸಾಯಕ್ಕೆ ವೆಚ್ಚವನ್ನು ಮಾಡ್ತೀವಲ್ಲ, ವೆಚ್ಚವನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಆಕಾಶವಾಣಿ ಸುಮಾರು ದಿನಕ್ಕೆ 1,000 ಜನಕ್ಕೆ ತಲುಪ್ತಾ ಇರ್ತದೆ. ತಿಂಗಳಿಗೆ ಲೆಕ್ಕ ಹಾಕಿ, ವರ್ಷಕ್ಕೆ ಲೆಕ್ಕ ಹಾಕಿ ಎಷ್ಟು ಜನಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿ ಶ್ರಮ ಬೀಳ್ತಾ ಇದೆ ಅಂತ. ಮೋಸ್ಟ್ಲಿ ಎಷ್ಟೋ ಜನ ಈಗ ರೇಡಿಯೋನ ನಾವು ಕೇಳೋದು ಮರ್ಸ್ಬಿಟ್ಟಿದ್ದೀವಿ ನಾವು.
ಅಂದರೆ ನಾವು ಅದನ್ನು ರೂಢಿಸ್ಕೊಳ್ಬೇಕಾಗ್ತದೆ. ನಮ್ಗೆ ಕೇವಲ ಅದು ಒಂದು ದಿವಸಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವು ವ್ಯಾಯಾಮ ಮಾಡುವಂಥದ್ದು. ಈಗ ಇನ್ನೂ ಸಣ್ಣ ಉಪಕರಣಗಳು ಬಂದಿದೆ, ನಾವು ಕೆಲಸ ಮಾಡುವಾಗಲೇ ಕೇಳ್ಕೊಂಡು ಹೋಗ್ಬೋದು ಅದನ್ನು. ಯುವಕರುಗಳು ನೀವು ಅದರ ಕಡೆ ಗಮನ ಕೊಡಬೇಕಾಗ್ತದೆ, ಮಾದರಿ ಆಗಬೇಕಾಗ್ತದೆ, ಮಾದರಿ ತೋಟಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ, ಮತ್ತು ಈ ರೀತಿಯ ಬೆಳೆಗಡೆಗಳಿಗೆ ಹೆಚ್ಚಿಗೆ ಗಮನ ಕೊಡಬೇಕಾಗ್ತದೆ. ನಮ್ಮ ಜೀವನದಲ್ಲಿ, ನಮ್ಮ ಜಮೀನಿಗೆ, ನಮ್ಮ ವಾತಾವರಣಕ್ಕೆ ಅನುಕೂಲವಾಗಿ ನಾವು ಗಿಡಗಳನ್ನ ಬಳಕೆ ಮಾಡ್ಕೊಂಡಿದ್ದೆ ಆದರೆ ಖಂಡಿತವೂ ಉಪಯೋಗ ಆಗ್ತದೆ. ಅದಕ್ಕೆ ಈ ರೀತಿ ಕಾರ್ಯಕ್ರಮಗಳು ಮಾಡಿದ್ಕೂ ಸಾರ್ಥಕ ಆಗ್ತದೆ. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರೊಂದಿಗೆ ನನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾರ್ಯಕ್ರಮ ಆಯೋಜಕರಿಗೆ ಮತ್ತು ಅಭಿಪ್ರಾಯ ಹಂಚಿಕೊಟ್ಟು ನಮ್ಮ ಅಭಿಪ್ರಾಯ ಕೇಳಿದಂಥ ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮ ನಿರ್ವಹಣಾ ಅಧಿಕಾರಿ ಅರಕಲಗೂಡು ವಿ ಮಧುಸೂದನ್ ಅವರು ಮಾತನಾಡಿ, ಕೃಷಿಕರ ಅನುಕೂಲಕ್ಕಾಗಿ 10 ಸರಣಿ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿ ಪ್ರಸಾರ ಮಾಡುತ್ತಿದ್ದು, ರೈತ ಬಾಂಧವರು ಈ ಕಾರ್ಯಕ್ರಮಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಜೈವಿಕ ಇಂಧನ ಉದ್ಯಾನದ ಸಹಭಾಗಿತ್ವದಲ್ಲಿ ಹಸಿರು ಇಂಧನದಂತಹ ಉತ್ತಮವಾದ ಸರಣಿಯನ್ನು ರೂಪಿಸಿ ಯಶಸ್ವಿಯಾಗಿ ಬಿತ್ತರಿಸಲು ಸಾಧ್ಯವಾಯಿತು ಎಂದು ಅವರು ಹೇಳಿದರು. ಇವತ್ತು ಆಕಾಶವಾಣಿ ಯಾಕೆ ಇಲ್ಲಿದೆ ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಇವತ್ತು ವಿಶ್ವ ಜೈವಿಕ ಇಂಧನ ದಿವಸವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಶ್ವ ಜೈವಿಕ ಇಂಧನ ದಿವಸದ ಶುಭಾಶಯಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಸಿರು ಇಂಧನ ಅನ್ನುವಂಥ ಒಂದು ಸರಣಿ ಕಾರ್ಯಕ್ರಮವನ್ನು ಮಾಡಿ ಸುಮಾರು 15 ಸಂಚಿಕೆಗಳಲ್ಲಿ ಏಪ್ರಿಲ್ ತಿಂಗಳ 12ನೇ ತಾರೀಕಿನಿಂದ ಜುಲೈ ತಿಂಗಳ 19ನೇ ತಾರೀಕಿನವರೆಗೂ ಕೂಡ ಈ ಜೈವಿಕ ಇಂಧನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಆಕಾಶವಾಣಿ ಮಾಡಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೀರಿ. ಈ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ನಾವು ರೂಪಿಸಿದ್ವಿ ಅಂತ ಹೇಳಿದರೆ, ಗಿರೀಶ್ ಸರ್ಗೆ ಭಾರಿ ಒಂದು ರೀತಿ ಪ್ರೀತಿ. ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ, ಏನು ಕೆಲಸ ಮಾಡ್ತಿರ್ತಾರೋ ಅದನ್ನು ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರಿ ಪ್ರೀತಿಯಿಂದ, ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಅದನ್ನು ರೂಪಿಸಿದಂಥವರು ಡಾಕ್ಟರ್ ಎ ಸಿ ಗಿರೀಶ್ ಅವರು. ನೋಡಿ, ಸಾಮಾನ್ಯವಾಗಿ ನಮ್ಮ ಸಮೀಪದಲ್ಲಿ ಏನು ಸಂಪನ್ಮೂಲ ವ್ಯಕ್ತಿಗಳಿರ್ತಾರೋ ಅವರನ್ನು ಬಳಕೆ ಮಾಡ್ಕೊಂಡು ನಾವು ಮಾಡಿಬಿಡ್ತೀವಿ. ಆದರೆ ಗಿರೀಶ್ ಅವರು ಆ ಥರ ಮಾಡಲಿಲ್ಲ. ಈ ಜೈವಿಕ ಇಂಧನ ಉದ್ಯಾನ ಏನು ಪ್ರಾರಂಭ ಆಯಿತೋ ಇದಕ್ಕೆ ಅಡಿಗಲ್ಲನ್ನು ಹಾಕ್ತಂಥವ್ರು ಬಾಲಕೃಷ್ಣೇಗೌಡ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ನಾವು ಬಿಡಲಿಲ್ಲ. ಅವರು ನಿವೃತ್ತರಾಗಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಅವ್ರ ಮನೆಗೆ ಹೋಗಿ ಅವ್ರನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ನಾವು ಅದನ್ನು ತಂದು ಪ್ರಸಾರವನ್ನು ಮಾಡಿದ್ವಿ. ಹಾಗೆಯೇ ಇತ್ತೀಚೆಗೆ ಪ್ರಾರಂಭ ಆದಂತಹ ಮಂಡ್ಯ ವಿಶ್ವವಿದ್ಯಾನಿಲಯ ಏನಿದೆಯೋ ಅಲ್ಲಿ ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ದೇವಗಿರಿ ಅವರನ್ನು ನಾವು ಮಾತನಾಡಿಸಿದ್ವಿ. ಹಾಗೆಯೇ ನಮ್ಮ ಬಸವರಾಜ್ ಸಾರು ಕಳೆದ ವಾರ ಅಷ್ಟೇ ಇಲ್ಲಿಗೆ ಬಂದಿದ್ದಾರೆ. ಅವರು ಕೂಡ ಮಂಡ್ಯದಲ್ಲಿ ಸಹ ಸಂಶೋಧನಾ ನಿರ್ದೇಶಕರಾಗಿದ್ದರು. ಅವರನ್ನು ಬಿಡಲಿಲ್ಲ, ಮತ್ತು ಅವರನ್ನು ಕರ್ಕೊಂಡ್ಬಂದು ಈ ಒಂದು ಸರಣಿಯಲ್ಲಿ ನೀವು ಮಾತನಾಡಬೇಕು ಅಂಥೇಳಿ ನಾವು ಮಾತಾಡಿಸಿ 2 ಸಂಚಿಕೆಗಳನ್ನು ಪ್ರಸಾರವನ್ನು ಮಾಡಿದ್ವಿ. ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಜೈವಿಕ ಇಂಧನ ಮಂಡಳಿ ಅಂತ ಹೇಳಿದೆ. ಅದರ ಅಧ್ಯಕ್ಷರಾಗಿ ಎಸ್.ಸಿ. ಸುಧೀಂದ್ರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಮಾತನಾಡಿಸಿ ಈ ಒಂದು ಸರಣಿಯಲ್ಲಿ ಅವರನ್ನು ನಾವು ಒಳಗೊಂಡು ಕಾರ್ಯಕ್ರಮವನ್ನು ಮಾಡಿದ್ವಿ. ಇನ್ನು ಈ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ವಿಶೇಷ ಅಧಿಕಾರಿಯಾಗಿ ಹರಿಣಿಕುಮಾರ್ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಆವಾಗಲೇ ಈ ಒಂದು ಸರಣಿಯನ್ನು ಮಾಡಬೇಕು ಅಂಥೇಳಿ ಒಂದು ವಿಷಯ ನಮಗೆ ಹೊಳೆದದ್ದು. ಆ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಹಾಸನಕ್ಕೆ ಕರೆದುಕೊಂಡು ಬಂದು ಅವರನ್ನು ಕೂಡ ಮಾತನಾಡಿಸಿದ್ವಿ. ಹೀಗೆ ಹಾಸನ ಕೇಂದ್ರವಾಗಿದ್ದರೂ ಕೂಡ ಹಾಸನ ಅಲ್ಲದೆ ನಾವು ಮಂಡ್ಯದಿಂದ, ಬೆಂಗಳೂರಿನಿಂದ ಮತ್ತು ಬೇರೆ ಬೇರೆ ಊರುಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದರ ಬಗ್ಗೆ ನನಗೂ ಕೂಡ ಹೆಮ್ಮೆ ಇದೆ. ನಮ್ಮ ಕೃಷಿಕರಿಗೆ ಇದೊಂದು ಒಳ್ಳೆಯ ವರದಾನ ಮತ್ತು ಒಂದು ಒಳ್ಳೆಯ ಅವಕಾಶ. ಜೈವಿಕ ಇಂಧನಗಳನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆ ನಾವು ಸರಣಿಯಲ್ಲೂ ಕೂಡ ಸಾಕಷ್ಟು ಹೇಳಿದ್ದೇವೆ. ಇನ್ನು ಮುಂದೆಯೂ ಕೂಡ ಆಕಾಶವಾಣಿನಲ್ಲಿ ಆ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಈ ಜೈವಿಕ ಇಂಧನದ ಉಪ ಉತ್ಪನ್ನಗಳು, ಹಿಂಡಿಗಳು ಅಂತೇಳಿ ಇದುವರೆಗೆ ಏನು ಹೇಳಿದ್ರು, ಈ ಹಿಂಡಿಗಳನ್ನು ಬಳಸುವಂಥದ್ದು ನಮಗೆ ಆಗಬೇಕು. ಇವತ್ತು ಯಾಕೆ ತೆಂಗಿನ ಗಿಡಗಳು ಬಹುತೇಕ ಎಲ್ಲ ಕಾಂಡ ಸೋರ್ತಿದ್ದಾವೆ ಅಂತ ಹೇಳಿದರೆ, ನಾವು ಈ ಹಿಂಡಿಯನ್ನು ಬಳಕೆ ಮಾಡೋದ ಕಾರಣಕ್ಕೆ. ಇತ್ತೀಚೆಗೆ ನಮಗೆ ಅಡಿಕೆಯಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ಗೋಚರಿಸ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ನಮ್ಮ ಜೈವಿಕ ಇಂಧನದ ಹಿಂಡಿಗಳೇನಿದ್ದಾವೋ ಇವು ರಾಮಬಾಣ ಇದ್ದ ಹಾಗೆ. ನಮಗೆ ಪ್ರತಿ ವರ್ಷ ಬಳಕೆ ಮಾಡೋಕ್ಕೆ ಸಾಧ್ಯ ಆದಿದ್ರೂ ಕೂಡ 1 ವರ್ಷ ಬಿಟ್ಟು 1 ವರ್ಷ ಬಳಕೆಯನ್ನು ಮಾಡಿದರೆ ಅದರಿಂದ ಒಂದು ಒಳ್ಳೆಯ
ಫಲಿತಾಂಶ ನಮಗೆ ದೊರಕುತ್ತೆ, ನಮ್ಮ ಇಳುವರಿ ಹೆಚ್ಚಳ ಆಗುತ್ತೆ, ಒಂದು ಒಳ್ಳೆಯ ಬದುಕನ್ನು ರೈತರು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಕಡೆಗೆ ತಾವೆಲ್ಲರೂ ಕೂಡ ಹೆಚ್ಚು ಆಲೋಚನೆಯನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇನ್ನು ನಮ್ಮ ಕೃಷಿ ಇಲಾಖೆ ಇರಬಹುದು, ತೋಟಗಾರಿಕೆ ಇಲಾಖೆ ಇರಬಹುದು, ನಮ್ಮ ಕೃಷಿ ಕಾಲೇಜ್ ಇರಬಹುದು, ಅವರ ಒಂದು ಅಂಗಳದಲ್ಲಿ ಏನೆಲ್ಲ ಪ್ರಯೋಗಗಳು ನಡೆಯುತ್ತೋ, ಏನೆಲ್ಲ ಹೊಸ ಹೊಸ ಯೋಜನೆಗಳು ಬರುತ್ತೋ ಅದೆಲ್ಲವನ್ನು ಕೂಡ ನಿಮಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಆಕಾಶವಾಣಿ ಮಾಧ್ಯಮವನ್ನು ಬಹಳ ಚೆನ್ನಾಗಿ ಬಳಕೆಯನ್ನು ಮಾಡ್ತಾ ಇದ್ದಾರೆ. ನಾವು ಸಾಮಾನ್ಯವಾದಂಥ ಕಾರ್ಯಕ್ರಮಗಳಷ್ಟೇ ಅಲ್ಲ, ತೋಟಗಾರಿಕೆ ಇಲಾಖೆಯಿಂದ ಫಲಸಿರಿ ಅನ್ನುವಂಥ ಕಾರ್ಯಕ್ರಮವನ್ನು ಕಳೆದ 5 ವರ್ಷದಿಂದ ನಿರಂತರವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಕೃಷಿ ಇಲಾಖೆ ಏನಿದೆಯೋ ಅವರ ಮೂಲಕ ಕೃಷಿ ಕಂಕಣ ಅನ್ನುವಂಥ ಭಾಳ ಉಪಯುಕ್ತವಾದಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಹಾಸನದ ಕಾರೆಕೆರೆನಲ್ಲಿರ್ತಕ್ಕಂತಹ ಕೃಷಿ ಮಹಾವಿದ್ಯಾಲಯ ಏನಿದೆಯೋ ಅವರ ಒಂದು ಸಹಯೋಗದಲ್ಲಿ ನಾವು ಹಸಿರು ಸಿರಿ ಅನ್ನುವಂತಹ ಸರಣಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸರಣಿ ಕಾರ್ಯಕ್ರಮ ಮಾಡೋ ಅಂಥದ್ದು ಅಷ್ಟು ಸುಲಭ ಅಲ್ಲ. ಸಾಮಾನ್ಯವಾಗಿದ್ದರೂ ಸರ್ ಯಾರನ್ನಾರು ಒಬ್ಬರು ಕರೆದು ಮಾತಾಡ್ಸ್ಬೋದು ಅಥವಾ ರಿಪೀಟ್ ಹಾಕ್ಬೋದು. ಸರಣಿ ಅಂತ ಅಂದಾಗ ನಾವು ರಿಪೀಟ್ ಹಾಕೋಕ್ಕಾಗೋದಿಲ್ಲ. ನಾವು ಈ ವಾರನೇ ಹೇಳ್ಬಿಡ್ತೀವಿ ಮುಂದಿನ ವಾರ ಯಾರು ಮಾತಾಡ್ತಾರೆ ಅಂತೇಳಿ. ಯೋಗೇಶ್ ಸರ್ ಮುಂದಿನ ವಾರ ಮಾತಾಡ್ತಾರೆ ಅಂತ ಅಂದರೆ ಅವ್ರನ್ನ ಕಷ್ಟಪಟ್ಟು ಕರ್ಕೊಂಬರ್ಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಮೋಸ ಮಾಡ್ದಂಗೆ ಆಗುತ್ತೆ. ನಾವು ಯೋಗೇಶ್ ಸರ್ ಮಾತಾಡ್ತಾರೆ ಅಂದ್ಬಿಟ್ಟು ಇನ್ನೊಬ್ಬರನ್ನ ಮಾತಾಡ್ಸೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಬದ್ಧತೆಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವೇನು ಕೆಲಸ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾನು ಹೇಳೋ ಅಂಥ ಅಗತ್ಯ ಇಲ್ಲ. ಆಕಾಶವಾಣಿ ಕೇಳುಗರಾಗಿ ತಮ್ಮೆಲ್ಲರಿಗೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಅರಿವಿದೆ. ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ಅನ್ನುವಂಥ ಕಾರಣಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲ ಬಹಳ ಪ್ರೀತಿಯಿಂದ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಆಲಿಸಿಕೊಂಡು ಬರ್ತಾ ಇದ್ದೀರಾ. ಇನ್ನು ಮುಂದಿನ ದಿವಸಗಳಲ್ಲಿಯೂ ಕೂಡ ಆಕಾಶವಾಣಿ ಕಾರ್ಯಕ್ರಮಗಳನ್ನು ನೀವು ಹೆಚ್ಚು ಹೆಚ್ಚು ಆಲಿಸಿಕೊಳ್ಬೇಕು, ಅನುಕೂಲಗಳನ್ನು ಮಾಡಿಕೊಳ್ಬೇಕು. ಮತ್ತು ನೋಡಿ, ಇವತ್ತು ವಿಶ್ವ ಜೈವಿಕ ಇಂಧನ ದಿವಸ. ಇವತ್ತಿನ ದಿವಸದಲ್ಲಿ ಬಹುಮಾನವನ್ನು ನಮ್ಮ ಕೃಷಿಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ನನಗೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ನಿಮ್ಮ ಬಾಂಧವ್ಯ ನಿರಂತರವಾಗಿ ಹೀಗೆ ಇರಲಿ. ಆಕಾಶವಾಣಿಯನ್ನು ಕೇಳ್ತಾ ಇರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗಿರೀಶ್ ಅವ್ರಿಗೆ ಹಾಗೂ ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಮಾತುಗಳನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ. ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ವೆಂಕಟೇಶ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಜೈವಿಕ ಇಂಧನದ ಕೃಷಿಗೆ ರೈತರು ಒತ್ತು ನೀಡುವ ಮೂಲಕ ಪರಿಸರವನ್ನು ಸ್ವಚ್ಛವಾಗಿ ಇಡಬಹುದಾಗಿದೆ ಎಂದು ಅವರು ವಿನಂತಿಸಿದರು. ಹಾಸನ ಆಕಾಶವಾಣಿ ಕೇಂದ್ರ ಉತ್ತಮ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿ ಎಲ್ಲ ವರ್ಗದ ಜನರ ಒಳಿತಿಗಾಗಿ ಬಿತ್ತರ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. ಕೃಷಿ ವಿಶ್ವವಿದ್ಯಾನಿಲಯ ಮಡೇನೂರು ಹಾಗೂ ಜೈವಿಕ ಉದ್ಯಾನವನದ ಮುಖ್ಯಸ್ಥರಂತ ಎ ಸಿ ಗಿರೀಶ್ರವರು ತುಂಬ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಆಮೇಲೆ ತಾವೆಲ್ಲ ಸಾಹೇಬ್ರು ಹೇಳ್ದಂಗೆ ರೇಡಿಯೋನ ಕೇಳ್ತಾ ಇದ್ದೀರಿ, ತುಂಬ ಸಂತೋಷ. ಇನ್ನೂ ಕೇಳುಗರು ಜಾಸ್ತಿ ಬರಬೇಕು. ಎಂಥ ಸುಂದರವಾದ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಇವರು ಅಂದರೆ ನಿಜವಾಗ್ಲೂ ಕೇಳ್ತಾ ಇದ್ರು. ಅವ್ರು ಹೇಳಿದರು, ನೀವು ಅದಕ್ಕೆ ದೃಷ್ಟಿಸೇನು ಕಣ್ಣು ಆಯಿಸ್ಬಿಟ್ಟು ನೋಡಬೇಕಾಗಿಲ್ಲ, ಯಾವುದೇ ಕೆಲಸ ನೋಡ್ಕೋಬೇಕು, ನೀವು ಕಿವಿ ಮಾತ್ರ ಆ ಕಡೆ ಇದ್ರೆ ಸಾಕು, ಒಂದು ಒಳ್ಳೆ ಉಪಯೋಗ ಅಂತ. ನಿಜವಾಗ್ಲೂ ಅವರು ಹೇಳ್ತಾ ಇದ್ರು, ನನಗೆ ಭಾಳ ಇದಾಯಿತು. ಆ ಸರಣಿಗಳನ್ನ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಇದನ್ನು ತಗೊಳ್ತಾರೆ ಅಂದರೆ, ಅವ್ರು ಇರೋ ಜಾಗಕ್ಕೆ ಹೋಗಿ ಮನೆ ಒಲಿಸಿ ಅವ್ರದ್ದೇ 108 ಇರ್ತವೆ, ಸಿಬ್ಬಂದಿ ಕರ್ಕೊಂಡೋಗಿ ಅಲ್ಲೆಲ್ಲ ಅವರು ಸರಣಿಯನ್ನ ಮಾಡಿ ನಿಮಗೆ ಬಿತ್ತರಿಸ್ಬೇಕು ಅಂದರೆ ನಿಜವಾಗ್ಲೂ ತುಂಬ ಶ್ರಮ ಇದೆ. ನಿಮಗೆ ನಾನು ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ, ನಿಮ್ಮ ಕೃಷಿ ಹೊಲದಲ್ಲಿ ಯಾವುದೇ ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಬೇಡಿ. ಇಲ್ಲಿ ನಮ್ಮ ಕೃಷಿ ತ್ಯಾಜ್ಯಗಳೇ ಬೆಂಕಿ ಹಚ್ಚಿ ಸುಡ್ತೀವಿ, ಯೂರಿಯಾ ಅವು ಇವೆಲ್ಲ ತಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಭೂಮಿಗೆ ಎರಚ್ತೀವಿ, ಭೂಮಿನೂ ಹಾಳು ಮಾಡ್ತೀವಿ. ಈಗ ತೆಂಗಿನ ಗರಿ ಇರ್ಬೋದು, ಯಾವುದೇ ಸೊಪ್ಪು ಇರ್ಬೋದು, ಸೆದೆ ಇರ್ಬೋದು, ಎಲ್ಲವನ್ನು ಒಂದು ಮೂಲಿಗೆ ಹಾಕಿ ಒಂದು ಇದು ಮಾಡಿ ಅದೇ ಹಸಿರು ಗೊಬ್ಬರ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬ ರೈತರು ಏನು ಮಧ್ಯದಲ್ಲಿ ಹಾಕಿದರೆ ನಮಗೆ ನೆರಳು ಬರುತ್ತೆ, ಆ ಜಾಗದಲ್ಲಿ ನಮಗೆ ಬೆಳೆ ಬರಲ್ಲ ಅನ್ನೋ ಇದು ಬೇಡ. ಅಟ್ಲೀಸ್ಟ್ ಹೊಲಗಳ ಬದುನಲ್ಲಾದ್ರೂ ಈಗ ಏನು ಹೇಳಿದರು ನಮ್ಮ ಜೈವಿಕ ಇದಕ್ಕೆ ಹೊಂಗೆ ಮರ ಇರ್ಬೋದು, ಇಪ್ಪೆ ಮರ ಇರ್ಬೋದು, ಮತ್ತು ಸಿಮರೊಬ್ಬ ಇರ್ಬೋದು, ಬೇವಿನ ಮರ ಇರ್ಬೋದು. ನಾವು ಬೇಸಿಗೆ ಆಯಿತು ಅಂತಂದರೆ ಹೊಂಗೆ ಮರ ಕೆಳಗಡೆ ಕೂತ್ಕೋತೀವಿ, ಯಾಕೆ ಅದ್ರ ಗಾಳಿ ಅಷ್ಟು ಇದಿರುತ್ತೆ, ಗೊಬ್ಬರ ಆಗುತ್ತೆ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಲಯನ್ಸ್ ಸಂಸ್ಥೆಯಿಂದ ನಾವು ನಮ್ಮ ಗಿರೀಶ್ ಸಾಹೇಬ್ರ ಒಂದು ಇದರಿಂದ ಇಲ್ಲಿಂದ ಸುಮಾರು ಗಿಡಗಳನ್ನ ತಗೊಂಡೋಗಿ ಹಾಸನ ಸತ್ಯಮಂಗಲದ ಕೆರೆ ಏರಿಯಾ ಇರ್ಬೋದು, ಉದ್ಯಾನವನಗಳಿರ್ಬೋದು, ಇಂಥ ಜಾಗದಲ್ಲೆಲ್ಲ ಮರಗಳನ್ನು ನಾವು ಶ್ರಮವಹಿಸಿ ನಮ್ಮ ಲಯನ್ಸ್ ಮೆಂಬರ್ಗಳು ಸೇರಿ ಕೆಲವು ಸಂಘ ಸಂಸ್ಥೆಗಳಿದೆ, ಅದ್ರ ಜೊತೆಗೆ ಪಾರ್ಕ್ಗಳೆಲ್ಲರಿರ್ಬೋದು, ಅಂಥ ಒಂದು ಜಾಗಗಳಿಗೆ ಈ ಥರದ ಗಿಡಗಳನ್ನು ಹಾಕಿ ಪರಿಸರವನ್ನು ನಾವು ರಕ್ಷಿಸುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಆಮೇಲೆ ನೀವೇನು ಇಲ್ಲಿ ಆಸಕ್ತರಾಗಿ ಬಂದಿದ್ರೋ ನಿಮ್ಮ ಜೊತೆ ಕನಿಷ್ಠ ಒಂದು 5 ಜನಕ್ಕೆ ಮೋಟಿವೇಟ್ ಮಾಡಿ. ಇಂಥ ವಿಚಾರಗಳಿದ್ದಾವೆ,
ಕನಿಷ್ಠ 2 ಜನಕ್ಕಾದ್ರೂ ಈ ರೀತಿ ಆಕಾಶವಾಣಿಯಲ್ಲಿ ಉತ್ತಮವಾದ ಕಾರ್ಯಕ್ರಮ ಬರ್ತವೆ, ಕೇಳಿ ದಯಮಾಡಿ. ಎಷ್ಟು ಜನ ಕೇಳ್ತಾರೋ ಎಷ್ಟು ಜನ ಬಿಡ್ತಾರೋ ಅಷ್ಟು ಅವರ ಪ್ರಾಮಾಣಿಕ ಪ್ರಯತ್ನ ಅವ್ರು ಆಗ್ತಾ ಇರ್ತಾರೆ. ಅವ್ರು ಹೇಳ್ದಂಗೆ ದುಡ್ಡು ಕೊಡಬೇಕಾಗಿಲ್ಲ, ದುಗ್ಗಾಣಿ ಕೊಡಬೇಕಾಗಿಲ್ಲ. ಇವತ್ತು ಇಷ್ಟೊಂದು ಟಿ ವಿ ಇವೆಲ್ಲ ಯೂಟ್ಯೂಬ್ ಈ ಎಲ್ಲ ಇದರಲ್ಲೂ ನಿಜವಾಗ್ಲೂ ಒಂದು ಹೆಸರನ್ನು ಉಳಿಸ್ಕೊಂಡು ಉತ್ತಮವಾದ ಕಾರ್ಯಕ್ರಮ ಕೊಡ್ತಾ ಇರೋದು ನಿಜವಾಗ್ಲೂ ಆಕಾಶವಾಣಿ. ಅದಕ್ಕೆ ನಿಜವಾಗ್ಲೂ 2026 ಏಪ್ರಿಲ್ 12ನೇ ತಾರೀಖಿನಿಂದ 2026 ಜುಲೈ 19ರವರೆಗೆ 15 ಸಂಚಿಕೆಗಳಲ್ಲಿ ಪ್ರಸಾರ ಮಾಡಿದ ಹಸಿರು ಇಂಧನ ಕಾರ್ಯಕ್ರಮ ಸರಣಿಯನ್ನು ಆಲಿಸಿ ಸಂಚಿಕೆಗಳಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದ ಆಕಾಶವಾಣಿ ಕೇಳುಗರಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಹುಮಾನವನ್ನು ಪಡೆದ ವಿಜೇತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನನ್ನ ನಮಸ್ಕಾರಗಳು. ನಾನು ಸಾಮಾನ್ಯ ಕೃಷಿಕನಾಗಿದ್ದೇನೆ. ಬೇಲೂರು ತಾಲೂಕು ಅಡಗೂರಿನಿಂದ ಬಂದಿದ್ದೇನೆ. ನಾನು ತೋಟಗಾರಿಕಾ ಬೆಳೆಗಳನ್ನು ಅಂದರೆ ತೆಂಗು, ಮಾವು, ಹಲಸು, ಸೀಬೆ, ಸಪೋಟ ಹೀಗೆ ಹಲವಾರು ಗಿಡಮರಗಳನ್ನು ಬೆಳೆದಿದ್ದೇನೆ. ಕಾಡು ಕೃಷಿಗೆ ಒತ್ತು ಕೊಟ್ಟಿರುತ್ತೇನೆ. ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಒಲವು ಇದೆ. ನನ್ನ ಕೃಷಿ ಬದುಕಿಗೆ ಹಾಸನ ಆಕಾಶವಾಣಿ ಮಾರ್ಗದರ್ಶಕ ಮತ್ತು ಗುರುವಿನ ರೀತಿ ಕೆಲಸ ಮಾಡುತ್ತಿದೆ. ಹಸಿರು ಇಂಧನ ಕಾರ್ಯಕ್ರಮ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬಂದಿದ್ದು ಅನುಕೂಲಕರವಾಗಿತ್ತು. ನಮ್ಮ ತೋಟದಲ್ಲಿ ನೈಸರ್ಗಿಕವಾಗಿ ಬೆಳೆದ ಬೇವಿನ ಮರಗಳು ಮತ್ತು ಹೊಂಗೆ ಮರಗಳು, ಇದರಿಂದ ಸಾವಯವ ಗೊಬ್ಬರವನ್ನು ತಯಾರು ಮಾಡುತ್ತಿದ್ದೇನೆ ಮತ್ತು ಹಣ್ಣುಗಳನ್ನು ತೆಗೆದು ಸದ್ಬಳಕೆ ಮಾಡಿಕೊಳ್ತಿದ್ದೇನೆ. ನನ್ನ ಕೈತೋಟದಲ್ಲಿ ಬೇವಿನ ಎಣ್ಣೆ ಬಳಕೆ ಮತ್ತು ಬೇವಿನ ಹಿಂಡಿಯನ್ನು ತೆಂಗಿನ ಮರಗಳಿಗೆ ಬಳಕೆ ಮಾಡುತ್ತಿದ್ದೇನೆ. ಹೊಂಗೆ ಮರ ಸಹ ಇದೆ. ಇದರಿಂದ ಮರದ ಕೆಳಗಡೆ ಉದುರಿದ ಎಲೆಗಳು ಮತ್ತು ಬೀಜಗಳನ್ನು ನೇರವಾಗಿ ಮರಗಳ ಬುಡಕ್ಕೆ ಬಳಕೆ ಮಾಡುತ್ತಿದ್ದೇನೆ. ಹಾಸನ ಆಕಾಶವಾಣಿಯಿಂದ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಕೃಷಿ ಕಂಕಣ, ತೆಂಗಿನ ತೇರು, ಹಸಿರು ಇಂಧನ, ತೋಟಗಾರಿಕಾ ಬೆಳೆಗಳ ಮಾಹಿತಿ, ಜೇನು ಕೃಷಿ, ಪಶುಸಂಗೋಪನೆ, ರೇಷ್ಮೆ, ಮೀನುಗಾರಿಕೆ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುತ್ತಿದೆ. ಫಲಸಿರಿ ಕಾರ್ಯಕ್ರಮ ಮತ್ತು ಹಸಿರು ಸಿರಿ ಕಾರ್ಯಕ್ರಮಗಳು ಸಹ ತುಂಬ ಉಪಯುಕ್ತವಾಗಿ ಮೂಡಿ ಬರುತ್ತಿದೆ. ಹಸಿರು ಇಂಧನ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಿತ್ತು. ಅಂದರೆ ಈಗ ನಮ್ಮ ತೋಟದಲ್ಲಿ ನಾವು ಹಸಿರು ಇಂಧನಕ್ಕೆ ಬಳಕೆಯಾಗುವ ಮರಗಳನ್ನು ಬೆಳೆಯುವ ಬಗ್ಗೆ ಹೆಚ್ಚಿನ ಮಾಹಿತಿ ಈ ನಮ್ಮ ಜೈವಿಕ ಉದ್ಯಾನವನ ತಿಳಿಸಿಕೊಟ್ಟಿದೆ. ಮತ್ತು ಜೈವಿಕ ಇಂಧನದಿಂದ ನಮ್ಮ ಬೆಳೆಗಳ ಸಂರಕ್ಷಣೆ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಕಾರೆಕೆರೆ ಕಾಲೇಜಿನ ವಿಜ್ಞಾನಿಗಳು ಸಹ ತಿಳಿಸ್ಕೊಟ್ಟಿರ್ತಾರೆ. ನಮ್ಮ ಹಾಸನ ಆಕಾಶವಾಣಿಯಿಂದ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳು ನಮ್ಮ ರೈತರಿಗೆ ತುಂಬ ಉಪಯುಕ್ತವಾಗಿದೆ. ಈ ಉಪಯುಕ್ತ ಕಾರ್ಯಕ್ರಮಗಳನ್ನು ರೈತನಾದವನು ಅರ್ಧ ಗಂಟೆ ಟೈಮ್ ಕೊಟ್ಟು ನಮ್ಮ ಹಾಸನ ಆಕಾಶವಾಣಿ ಕೇಳುವ ಮುಖಾಂತರ ಉಪಯೋಗ ಮಾಡಿಕೊಳ್ಬೇಕು. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಅಂದರೆ ಕಾರ್ಯಕ್ರಮದ ಸಮಯ ಇನ್ನೂ ಸ್ವಲ್ಪ ಮುಂದುವರೆದರೆ ಒಳ್ಳೆಯದಿರುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ವಿಶ್ವ ಜೈವಿಕ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ನನಗೆ ಇದು ಹೊಸ ಅನುಭವ. ಏಕೆಂದರೆ ನಾನು ಆರೋಗ್ಯ ಇಲಾಖೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನಗೆ ಆರೋಗ್ಯ ಇಲಾಖೆದು ಬಿಟ್ಟರೆ ಬೇರೆ ನನಗೆ ಏನು ಅಷ್ಟು ನಾಲೆಜ್ ಇರಲಿಲ್ಲ. ಆದರೂ ಕೂಡ ನಾನೊಂದು ಸೈಡಲ್ಲಿ ಕಾಫಿ ತೋಟದ ಬಗ್ಗೆ ನನಗೆ ಅರಿವಿತ್ತು. ನಮ್ಮ ತಂದೆಯವರು ಡಾಕ್ಟರ್ ಆಗಿದ್ರು ಕೂಡ ಅವರ ಒಂದು ಸೀಮಿತ ಅವಧಿಯಲ್ಲಿ ಕಾಫಿ ತೋಟನ ನಿರ್ವಹಣೆ ಮಾಡ್ತಿದ್ರು. ಹಾಗಾಗಿ ನನಗೆ ಸ್ವಲ್ಪ ಬೆಳೆ ಬಗ್ಗೆ ಒಂದು ಅಭಿಮಾನ ಇತ್ತು. ಜೊತೆಗೆ ನಾನು ಓದಬೇಕಾದ್ರೆ ಬಾಟ್ನಿ ಸಬ್ಜೆಕ್ಟ್ನ ತಗೊಂಡಿದ್ದೆ. ಹಾಗಾಗಿ ನನಗೆ ಸಸ್ಯದ ಬಗ್ಗೆ ಹೆಚ್ಚಿನ ಒಲವಿದೆ. ತಿಳ್ಕೋಬೇಕು. ಪ್ರತಿದಿನ ಒಂದು ಗಿಡ ನೋಡಿದಾಗಲೂ ಕೂಡ ವಿಶೇಷತೆ ಕಾಣ್ತಿತ್ತು. ನನಗೊಂದು ಹೂ ಬಿಡ್ತಾ ಇದೆ ಅಂದರೆ ಒಂದು ವಿಶೇಷ ಅಂತ ಅನಿಸ್ತಿತ್ತು. ಅದರೊಳಗೂ ಈಗ ಆಕಾಶವಾಣಿಯಿಂದಾಗ ಕೆಲವೊಂದು ಕಾರ್ಯಕ್ರಮಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೆ. ಅಂದರೆ ಒಂದು ಹಾಡು ಕೇಳೋದು, ಕ್ವಿಜ್ ಭಾಗವಹಿಸೋದು ಈ ಥರ ಇತ್ತು. ಹಸಿರು ಇಂಧನ ಅನ್ನೋದೊಂದು ನನಗೆ ವಿಶೇಷ ಅಂತ ಅನಿಸ್ತು. ಏಕೆಂದರೆ ನನಗೆ ಬಯೋಫ್ಯೂಯಲ್ ಅಂದರೆ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಡೈಲಿ ಇಲ್ಲಿ ಓಡಾಡ್ತಿದ್ದೆ. ಹಾಸನ ಟು ಚನ್ನರಾಯಪಟ್ಟಣ ಓಡಾಡಿದ್ರು ಕೂಡ ಕೃಷಿ ಕಾಲೇಜ್ ನೋಡ್ತಿದ್ದೆ. ಬಯೋಫ್ಯೂಯಲ್ ಅಂದರೆ ಏನು ಅಂತ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಒಂದು ಕಾಲೇಜದ್ದು ಎದುರುಗಡೆ ಇದೆ ಅಂತ ಅಷ್ಟೇ ನೋಡಿದೆ. ಅದ್ರ ಏನಿದೆ, ಅಲ್ಲಿ ಏನು ನಡೀತಾ ಇದೆ, ಅಲ್ಲಿದು ವ್ಯವಸ್ಥೆಗಳು ಏನಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದನ್ನು ಆಕಾಶವಾಣಿಯಲ್ಲಿ ಅದನ್ನು ಮಧುಸೂದನ್ ಸರ್ ಮತ್ತು ರವಿಶಂಕರ್ ಸರ್ ಇಬ್ಬರು ಅದನ್ನು ಒಂದು ಪರಿಚಯ ಮಾಡಿಸಿದ್ರು. ಒಂದು ಆಸಕ್ತಿ ಬರೋವಾಗ ಮಾಡಿಸಿದ್ರು. ಪ್ರತಿದಿನ ಬಸ್ಸಲ್ಲಿ ಓಡಾಡಬೇಕಾದ್ರೆ ರಾತ್ರಿ 7 ಗಂಟೆ 8 ಗಂಟೆ ಆಗೋದು. ಆ ಅವಧಿಯಲ್ಲಿ ನಾನು ಸುಮ್ಮನೆ ರೇಡಿಯೋ ಹಾಕಿದಾಗ ಒಂದು ಕಾರ್ಯಕ್ರಮದ ಬಿತ್ತರಿಸ್ತಿದ್ರು. ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸಕ್ತಿ ಇದ್ದವರು ಇದನ್ನು ಅನುಸರಿಸಿ ಕೃಷಿ ಬಗ್ಗೆ ತಿಳುವಳಿಕೆ ತಗೊಳ್ಳಿ ಅಂತ ಹೇಳ್ತಿದ್ರು. ನನಗೆ ಇದೊಂದು ಖುಷಿ ಅನಿಸ್ತು. ಹೌದು, ನಾನು ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು, ನನಗೆ ಅರಿವಿಲ್ಲ ಆದರೂ ತಿಳ್ಕೊಳ್ಳೋದಕ್ಕಿಂತ ತಪ್ಪಲ್ವಲ್ಲ ಅಂತ ಅಂದ್ಕೊಂಡೆ. ಜೊತೆಗೆ ರಸಪ್ರಶ್ನೆ ಇದೆ ಅಂದಾಗ ಒಂದು ವಿಶೇಷತೆ ಅನಿಸ್ತು ನನಗೆ. ನಾನು ಯಾವಾಗಲೂ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಭಾಗವಹಿಸ್ತಿರ್ತೀನಿ. ಅದರಲ್ಲೂ ಕ್ವಶನ್ ಕೇಳೋದನ್ನ ಕಾಯ್ತಾ ಇರುವೆ, ಯಾವ ಥರ ಕೇಳ್ಬೋದು ಇವತ್ತು ಅಂತ. ಅದನ್ನು ಪೂರ್ಣ ರೆಕಾರ್ಡ್ ಮಾಡ್ಕೊತಿದ್ದೆ. ಒಂದು 1/4 ಗಂಟೆ ಮಾತ್ರ ಬರ್ತಿತ್ತು. ಈ ಅವಧಿಯಲ್ಲಿ ನನಗೆ ಒಂದು 1/4 ಗಂಟೆ ಕೂಡ ನನಗೆ ಒಂದು ಉಪಯುಕ್ತ ಅಂತ ಅನಿಸ್ತು. ಏಕೆಂದರೆ ನನಗೆ ಬಯೋ ಡೀಸೆಲ್ ಅಂದರೆ ಗೊತ್ತಿರಲಿಲ್ಲ, ಬಯೋ ಗ್ಯಾಸ್ ಅಂದರೆ ಗೊತ್ತಿರಲಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ದು ಗೊತ್ತಿರಲಿಲ್ಲ. ಅದೆಲ್ಲ ಅಚ್ಚುಕಟ್ಟಾಗಿ ಹೇಳ್ತಾ ಹೋದಂಗೆ ನನಗೆ ಅದ್ರ ಬಗ್ಗೆ ಅರಿವು ಮೂಡ್ತಾ ಹೋಯಿತು.
ಈಗಾಗಲೇ ಸ್ವಲ್ಪ ಅಡಿಕೆ ಎಲ್ಲ ಹಾಕ್ಕೊಂಡಿದ್ದೀವಿ. ಅಡಿಕೆಯಲ್ಲಿ ಅರಿವು ಮೂಡಿದೆ. ತೆಂಗಿನ ತೇರು ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಅಡಿಕೆ ಮತ್ತು ತೆಂಗಿನ ಬಗ್ಗೆ ಅರಿವು ಮೂಡುತ್ತಾ ಇದೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಈ ಥರ ಬಂದರೆ ನಮ್ಮಂಥ ಕೇಳುಗರು ಭಾಗವಹಿಸೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಈ ಮೂಲಕ ಆಕಾಶವಾಣಿಯ ಕೇಳುಗರಿಗೆ ಹಾಗೂ ಮುಖ್ಯಸ್ಥರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಹಾಸನ ಆಕಾಶವಾಣಿಯಲ್ಲಿ ತುಂಬ ಚೆನ್ನಾಗಿ ಪ್ರಸಾರವಾಗುತ್ತಿದೆ. ಕೃಷಿಗೆ ಸಂಬಂಧಪಟ್ಟ ವಿಷಯಗಳು ಮತ್ತು ಜೈವಿಕ ಇಂಧನ ಸರಣಿ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಒಂದು ಮುಖ್ಯವಾಗಿದೆ. ಅದೇ ಥರ ಅವಲಂಬಿಸ್ಬೋದು. ಮತ್ತು ಎಲ್ಲ ನಮ್ಮ ಹಾಸನ ಆಕಾಶವಾಣಿ ಮುಖ್ಯಸ್ಥರಿಗೆ ಮತ್ತು ನಮ್ಮ ಅರಕಲಗೂಡು ಮಧುಸೂದನ್ ಸರ್ ಅವರಿಗೂ ಧನ್ಯವಾದಗಳು ಹೇಳ್ತೇನೆ. ಎಲ್ಲ ಕಡೆನೂ ನಮ್ಮ ಹಾಸನ ಆಕಾಶವಾಣಿ ತುಂಬ ಕಾರ್ಯನಿರ್ವಹಿಸ್ತಿದೆ ಮತ್ತು ಕೇಳುಗರ ಸಂಖ್ಯೆ ತುಂಬ ಇದೇ ಥರ ಹೆಚ್ಚಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಇದೇ ಥರ ನಮ್ಮ ಹಾಸನ ಆಕಾಶವಾಣಿಯಲ್ಲಿ ಇದೇ ಥರ ಕಾರ್ಯಕ್ರಮಗಳು ಮುಂದೇನೂ ಪ್ರಸಾರವಾಗಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಹಾಸನದ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ BS ಬಸವರಾಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಕಾಶವಾಣಿ ರೈತರ ಕಲ್ಯಾಣಕ್ಕಾಗಿ ಉತ್ತಮ ಕಾರ್ಯಕ್ರಮಗಳನ್ನು ನಿರ್ಮಿಸುತ್ತಿದ್ದು ಈ ಪರಂಪರೆಯನ್ನು ಮುಂದುವರಿಸಬೇಕು ಎಂದು ಹೇಳಿದರು. ಜೈವಿಕ ಇಂಧನದ ಬಗ್ಗೆ ಹೆಚ್ಚು ಜಾಗೃತರಾಗಿ ಸ್ವಾವಲಂಬನೆ ಸಾಧಿಸುವ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಕೊಡುಗೆ ನೀಡಬಹುದು ಎಂದು ಬಸವರಾಜು ಅವರು ಕರೆ ನೀಡಿದರು. 2014ರಿಂದ 2024ವರೆಗೂ ನಾವು ಸುಮಾರು 1,06 ಕೋಟಿಯಷ್ಟು ಹಣವನ್ನು ಉಳಿತಾಯ ಮಾಡಿದ್ದೇವೆ. ಹೇಗೆ ಉಳಿತಾಯ ಮಾಡಿದ್ದೇವೆ ಅಂತಂತಂದರೆ, ಎಥನಾಲನ್ನು ನಾವು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸ್ತಾ ಇದ್ದೇವಲ್ಲ, ಅದಕ್ಕೆ ನಾವು ಮಿಶ್ರಣ ಮಾಡಿ ಇಷ್ಟು 1,00,000 ಕೋಟಿ ಹಣವನ್ನು ನಾವು ಉಳಿಸ್ತಾ ಇದ್ದೀವಿ. ಆದರೆ ಇದನ್ನು ನಾವು ಮಾಡಬೇಕು ಅಂದ್ರೆ ನಾವೇನು ಮಾಡಬೇಕು? ಏನಿಲ್ಲ, ಇವತ್ತು ನೀವೆಲ್ಲ ಒಂದು ಪ್ರಮಾಣ ಮಾಡಬೇಕು. ನಾವು ಜೈವಿಕ ಇಂಧನ ಬೆಳೆಗಳೇನಿದ್ದಾವೆ, ಸಸಿಗಳೇನಿದ್ದಾವೆ, ನಾವು ಹೆಚ್ಚಾಗಿ ಬೆಳಿಬೇಕು. ಯಾಕೆ ಅಂತಂದರೆ ಇವತ್ತು ನೈಸರ್ಗಿಕವಾಗಿ ಬಳಸ್ತಾರಂಥ ಪೆಟ್ರೋಲ್ ಉತ್ಪನ್ನಗಳೇನಾಗ್ತಾಯಿದೆ, ಕ್ರಮೇಣವಾಗಿ ಕಡಿಮೆ ಆಗ್ತಾಯಿದೆ. ಅದನ್ನು ನಾವು ಮರುಬಳಕೆ ಮಾಡೋಕ್ಕಾಗೋದಿಲ್ಲ, ಮರು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಆದರೆ ಪರ್ಯಾಯವಾಗಿ ನಮಗೆ ಒಳ್ಳೆಯ ಅವಕಾಶ ಇದೆ. ಇದನ್ನು ಕಂಡುಹಿಡಿದಂಥರು ಮೊದಲೇ ಹೇಳಿದ್ದಾರೆ, ರುಡಾಲ್ಫ್ ಡಿಸೆಲ್ ಎಂಬ ಒಂದು ಮಹಾವಿಜ್ಞಾನಿ. ತಮಗೆಲ್ಲ ಗೊತ್ತಿದೆ, ಓಝೋನ್ ಪದರ ಅಂತ ಏನಿದೆ, ಅದು ಭೂಮಿಯಲ್ಲಿ ಅನೇಕ ರೀತಿಯ ಹಾನಿಕಾರಕ ಒಂದು ಗ್ಯಾಸ್ಗಳನ್ನು ಏನು ಬಿಡುಗಡೆ ಮಾಡ್ತಾಯಿದೆ ಭೂಮಿಯಿಂದ, ಅದನ್ನು ತಡೀತಾ ಇತ್ತು. ಈಗ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಭಾಳ ಹೆಚ್ಚಾಗ್ತಾಯಿದೆ. ಅದರಿಂದ ಓಝೋನ್ ಪದರ ರಂಧ್ರ ಆಗ್ತಾಯಿದೆ. ಅದರಿಂದ ಸೂರ್ಯನ ಕಿರಣಗಳು ನೇರ ಭೂಮಿಗೆ ಬಿದ್ದು ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ. ಒಂದು ವರ್ಷಕ್ಕೆ ಕನಿಷ್ಠ 2 ಡಿಗ್ರಿಯಷ್ಟು ಹೆಚ್ಚು ಉಷ್ಣಾಂಶ ಆಗ್ತಾಯಿದೆ. ಆದರೆ ನಾವು ಪ್ರಾಣಿಜನ್ಯ ಸಸ್ಯಜನ್ಯವಾದಂಥ ಬೆಳೆಗಳನ್ನು ಬೆಳೆದು ಬಂದಂಥ ಉಪ ಉತ್ಪನ್ನಗಳನ್ನು ಬಳಸಿ, ಉದಾಹರಣೆ ಸರಿ ಹೇಳ್ತಾಯಿದ್ರು, ಕಬ್ಬು, ಮುಚ್ಚಿನ ಜೋಳ ಮತ್ತು ಸೋಯಾ ಮತ್ತು ಆಲ್ಗೆ, ಇವನ್ನೆಲ್ಲನೂ ಕೂಡ ನಾವು ಬೆಳಿಬೋದು. ನಮ್ಮಲ್ಲೇ ಬಳಕೆ. ಇದು ನೈಸರ್ಗಿಕ ಥರ ಅಲ್ಲ. ಆದ್ದರಿಂದ ನಾವು ಪ್ರಯತ್ನ ಮಾಡಿದರೆ 2075 ಒಳಗಡೆ ನಮ್ಮದು 0 ಕಾರ್ಬನ್ ಡೈಆಕ್ಸೈಡ್. ಇದಾದರೆ ಇಂಧನಕ್ಕೆ ನಾವು ಸಾಕಷ್ಟು ಖರ್ಚು ಮಾಡ್ತಾಯಿದ್ದೀವಿ. ನಾವು ಮೊದಲೇ ಹೇಳ್ದಂಗೆ ಲಕ್ಷಗಟ್ಟಲೆ ಕೋಟಿಯನ್ನು ನಾವು ಇಂಧನಕ್ಕೆ ನಾವು ಬಳಸ್ತಾ ಇದ್ದೀವಲ್ಲ, ಅದನ್ನು ಖಂಡಿತವಾಗೂ ನಾವು ಕಡಿಮೆ ಮಾಡಿ, ಎರಡನೇದಾಗಿ ಏನು ಒಂದು ಗಿಡಗಳು ಹಾಕ್ತೀರಿ ನೋಡಿ, ಅದರಿಂದ ನಮಗೇನಪ್ಪ ಅಂತಂದರೆ ಮತ್ತೆ ನಾವು ಅರಣ್ಯೀಕರಣ ಮಾಡ್ಬೋದು. ತಿಳ್ಕೊಳ್ಳಿ, ಅರಣ್ಯ ಒಂದು ಕಡೆ ಕಟ್ಟಾಗ್ತಿದೆ, ಬೇರೆ ಬೇರೆ ಉದ್ದೇಶ ಕಟ್ಟಾಗ್ತಾ ಇರ್ಬೋದು. ಆದರೆ ಈ ಜೈವಿಕ ಇಂಧನ ಒಂದು ಯೋಜನೆ ಏನು ಬಂದಿದೆ, ಆ ಯೋಜನೆ ಅಡಿಯಲ್ಲಿ ನೀವು ಗಿಡಗಳನ್ನು ಬೆಳೆಸಿ ಶುರು ಮಾಡ್ತು ಅಂತಂದರೆ, ಒಂದು ಕಡೆ ಅರಣ್ಯೀಕರಣ, ಎರಡನೇದಾಗಿ ಅದರಿಂದ ಬರುವಂಥ ಉತ್ಪನ್ನಗಳನ್ನು ನಾವು ಇಂಧನವಾಗಿ, ಅಂದರೆ ಗ್ರೀನ್ ಎನರ್ಜಿ, ಹಸಿರು ಇಂಧನವಾಗಿ ನಾವು ಉತ್ಪನ್ನ ಮಾಡಿಕೊಂಡು ನೀವು ಬಳಸ್ಕೋಬೋದು. ಮತ್ತು ಸಾಕಷ್ಟು ಸಂಸ್ಥೆಗಳು ಕೂಡ ಇದ್ದಾವೆ, ಅವು ಕೊಟ್ಟಾಗ ನಿಮ್ಮ ಒಂದು ಆರ್ಥಿಕವಾಗಿ ಕೂಡ ಹೆಚ್ಚಿಗೆ ಒಂದು ಅನುಕೂಲ ಆಗ್ತದೆ. ಭಾಳ ಮುಖ್ಯವಾಗಿ ಕೃಷಿ ತ್ಯಾಜ್ಯ. ಇವತ್ತು 2nd ಜನರೇಷನ್ ಎಥನಾಲ್ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ನಮಗೆ ಕೃಷಿಯಲ್ಲಿ ಏನು ಈಗ ಧಾನ್ಯಗಳೇನಿದೆ, ಧಾನ್ಯಗಳಲ್ಲದ ಒಂದು ಉತ್ಪಾದನೆ ಮಾಡ್ಬೋದಾಗಿದೆ. ಏನನ್ನು? ಇಥನಾಲ್ನ. ಹೇಗೆ ಅಂತಂದರೆ ಈಗ ಭತ್ತದ ಒಂದು ಹುಲ್ಲನ್ನು ಬಳಸ್ಕೊಂಡು ಈ ರೀತಿ ಅನೇಕ ರೀತಿಯ ಒಂದು ಯೋಚನೆಗಳು ಮಾಡ್ತಾ ಇದ್ದಾರೆ ಮತ್ತು ಸಂಶೋಧನೆ ನಡೀತಾ ಇದೆ. ಇದಕ್ಕೆ ಭಾಳ ಮುಖ್ಯವಾಗಿ ರೈತರಾದಂಥವ್ರು ತಾವೇನು ಮಾಡಬೇಕು ಅಂತಂದರೆ ಜೈವಿಕ ಇಂಧನ ಗಿಡಗಳನ್ನು ಹಾಕಿ ಕೃಷಿಯಲ್ಲಿ ಜೈವಿಕ ಇಂಧನವನ್ನು ಉತ್ಪನ್ನ ಮಾಡೋಕ್ಕೆ ಪೂರಕವಾದಂಥ ಬೆಳೆಗಳು ಬೆಳೀರಿ.
ಒಂದು ಕಡೆ ಕಾಳುಗಳಿಗೂ ಬೆಲೆ ಸಿಗ್ತದೆ ಮತ್ತು ಕೃಷಿ ತ್ಯಾಜ್ಯಕ್ಕೆ ಬೆಲೆ ಸಿಗ್ತದೆ. ಆದ್ದರಿಂದ ಕೃಷಿ ತ್ಯಾಜ್ಯವನ್ನು ಸುಡಬೇಡಿ, ಅದನ್ನು ಮರುಬಳಕೆ ಮಾಡೋಕ್ಕೆ ಒಂದು ಕಡೆ ಜೈವಿಕ ಉತ್ಪಾದನೆ ಮಾಡ್ಬೋದು, ಇನ್ನೊಂದು ಕಡೆ ನೀವು ಉತ್ತಮವಾದಂಥ ಗೊಬ್ಬರ ಮಾಡ್ಕೋಬೋದು. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ದಯವಿಟ್ಟು ತಿಳ್ಕೊಳ್ಳಿ, ಇಲ್ಲಿ ಸಾಮಾನ್ಯರ ಕುಳಿತಿಯಲ್ಲಿ ಹಾಸನ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕ ಕರೆಸಿದ್ದೀವಿ, ತೋಟಗಾರಿಕೆ ಜಂಟಿ ಇದ್ದಾರೆ, ಲಯನ್ಸ್ ಸಂಸ್ಥೆ ಇದ್ದಾರೆ. ಆಮೇಲೆ ಭಾಳ ಮುಖ್ಯವಾಗಿ ರೈತರಿಗೆ ಏನು ಮಾಹಿತಿ ಬೇಕು, ತಾಂತ್ರಿಕ ಮಾಹಿತಿ ಬೇಕು, ಕೃಷಿ ಬಗ್ಗೆ ಬೇಕು, ಅದನ್ನು ಬಿತ್ತರಿಸೋಕ್ಕೋಸ್ಕರ ಪಣ ತೊಟ್ಟು ನಮ್ಮ ಮಧುಸೂದನ್ ಸರ್ ಮತ್ತು ಅವ್ರ ತಂಡ ಇಲ್ಲಿ ಕುಳಿತುಕೊಂಡಿದೆ. ಮತ್ತು ಇದನ್ನು ಒಂದು ಪಣ ತೊಟ್ಟು ನಮ್ಮ ಡಾಕ್ಟರ್ ಗಿರೀಶ್ ಮತ್ತು ಯೋಗೀಶ್ ಅವರು ಮತ್ತು ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನ ಎಲ್ಲರೂ ಕೂಡ ಒಡಗೂಡಿ ನಿಮ್ಮ ಸೇವೆಗಿದ್ದೀವಿ. ಈ ಸೇವೆಯನ್ನು ಬಳಸ್ಕೋಬೇಕು ಅಂತಂದರೆ ದಯವಿಟ್ಟು ವೈಜ್ಞಾನಿಕ ರೀತಿಯಲ್ಲೇ ಹೋಗಬೇಕು. ಏನೇನು ಬೆಳೆ ಬೆಳಿಬೇಕು, ಯಾವ್ಯಾವ ಜೈವಿಕ ಇಂಧನ ಗಿಡಗಳು ಹಾಕಬೇಕು ಇದು ತಿಳ್ಕೊತು ಅಂತಂದರೆ ಮುಂದಿನ ವರ್ಷಗಳಲ್ಲಿ ನಮಗೆ ಹಸಿರೀಕರಣ, ಜೈವಿಕ ಇಂಧನ ಸ್ವತಃ ಬಳಕೆ ಮಾಡ್ಕೋಬೋದು ಅಂತ ಹೇಳ್ತಾ ಇವನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ನಿಮ್ಮ ಜೊತೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೆ ಮತ್ತು ಸಾವಧಾನ ಕೇಳಿದಂಥ ನಿಮ್ಮೆಲ್ಲರಿಗೂ ಹೊಂಚುತ್ತಾ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾಸನ ಜಿಲ್ಲೆಯ ವಿವಿಧ ಭಾಗಗಳ 100ಕ್ಕೂ ಅಧಿಕ ಕೃಷಿಕರು ಹಾಗೂ ಹಾಸನ ಆಕಾಶವಾಣಿಯ ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜೈವಿಕ ಇಂಧನ ಉದ್ಯಾನದ ಆವರಣದಲ್ಲಿ ಜೈವಿಕ ಇಂಧನದ ಸಸ್ಯಗಳನ್ನು ಈ ಸಂದರ್ಭದಲ್ಲಿ ನಾಟಿ ಮಾಡಲಾಯಿತು. ಶಮಿತಾ ಜೈನ್ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳನ್ನು ಆಕಾಶವಾಣಿಯ ಗೋರಾ ರವಿಶಂಕರ್ ಅವರು ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಮಡೆನೂರು ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಟಿ.ಸಿ. ಯೋಗೇಶ್ ಅವರು ನಿರೂಪಿಸಿದರು. ಜೈವಿಕ ಇಂಧನ ಉದ್ಯಾನದ ಸಿಬ್ಬಂದಿ ವರ್ಗ, ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ, ಜಿಲ್ಲೆಯ ಆಯ್ದ ಕೃಷಿಕರು ಹಾಗೂ ಮತ್ತಿತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ರೈತ ಬಾಂಧವರೇ, ಇದುವರೆಗೆ ಮಡೆನೂರಿನ ಜೈವಿಕ ಇಂಧನ ಉದ್ಯಾನ ಹಾಗೂ ಹಾಸನ ಆಕಾಶವಾಣಿ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ವಿಶ್ವ ಜೈವಿಕ ಇಂಧನ ದಿನಾಚರಣೆ ಹಾಗೂ ಹಸಿರು ಇಂಧನ ಕಾರ್ಯಕ್ರಮ ಸರಣಿಯ ವಿಜೇತರಿಗೆ ಬಹುಮಾನ ಪ್ರದಾನ ಸಮಾರಂಭದ ಬಾನುಲಿ ವರದಿಯನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಅರ್ಕಲಗೂಡುವಿ ಮಧುಸೂದನ್, ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು.